ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, PSTR ಎಕ್ಸಾಮ್ ಕಾಲ್ಫರ್ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಕೂಡಲೇ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಬನ್ನಿ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ನೀವು ತಪ್ಪದೆ ನೀವು ಫಾಲೋ ಮಾಡ್ತಾ ಬಂದರೆ PSTR ಎಕ್ಸಾಮ್ ಸಂಬಂಧಪಟ್ಟಂತೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಅದರಲ್ಲಿ ಎಸ್ಪೆಷಲಿ ನೀವು ಮ್ಯಾಥ್ಸಲ್ಲಿ ಸ್ಕೋರ್ ಮಾಡ್ಕೋಬೇಕು ಅಂದರೆ ಲಾಸ್ಟ್ ಪ್ಯಾಟ್ರನ್ನು ಈ ಸಲ ಕಾಲ್ಫರ್ ಆಗೋ ಪ್ಯಾಟ್ರನ್ನು ಚೇಂಜ್ ಆಗೋ ಚಾನ್ಸಸ್ ಇದೆ. ಮ್ಯಾಥ್ಸ್ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅಂತ ಈಗಲೇ ಕನ್ಫರ್ಮ್ ಮಾಡಿ ಹೇಳೋಕ್ಕಾಗಲ್ಲ. ಸೊ 30 ಮಾರ್ಕ್ಸಿಗೆ ಬರ್ಬೋದು, 40 ಬರ್ಬೋದು, 25 ಮಾರ್ಕ್ಸಿಗೆ ಬರ್ಬೋದು, 20 ಮಾರ್ಕ್ಸ್ಗಾದರೂ ಮ್ಯಾಥ್ಸ್ ಬರೋ ಚಾನ್ಸಸ್ ಇದೆ. ಮ್ಯಾಥ್ಸಲ್ಲಿ ಸ್ಕೋರ್ ಮಾಡಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ತಪ್ಪದೆ ಫಾಲೋ ಮಾಡ್ತಾ ಬಂದರೆ 100% ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತೀರಿ ಮ್ಯಾಥ್ಸಲ್ಲಿ. ಸೊ ಹಾಗಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಥರ ಲೋಗೋ ಕಾಣಿಸ್ತಕ್ಕಂಥ ಒಂದು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ PSTR ಕ್ಲಾಸಸ್ ಏನಿದಾವಲ್ಲ ಅವು ಸಿಲೆಬಸ್ ವೈಸು, ಟಾಪಿಕ್ ವೈಸು, ಕಾನ್ಸೆಪ್ಟ್ ವೈಸ್ ಹೇಳ್ಕೊಟ್ಟಿದ್ವಿ. ಆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಅವೆಲ್ಲ ಕ್ಲಾಸಸ್ ನೋಡ್ಬೋದು. ಬಟ್ ಯೂಟ್ಯೂಬ್ ಚಾನಲಲ್ಲಿ ಡಿಫ್ರೆಂಟ್ ಕ್ವಶನ್ಸ್ ಯಾವ ಥರ ಕೇಳೋ ಚಾನ್ಸಸ್ ಇರುತ್ತೆ, ಅವ್ನು ಬಿಡಿಸೋ ವಿಧಾನಗಳನ್ನು ಹೇಳ್ಕೊಡ್ತೀನಿ. ಸೊ ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾ ಬನ್ನಿ. ಹಾಗೆ ಆ್ಯಪ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ ಅಂತ ಹೇಳ್ತಾ, ಸೊ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಬರೋಣ. ಫಸ್ಟ್ ಕ್ವಶನ್ನು, 50 liters of milk was divided equally among students of a school. If each student got 1/4 liter of milk, then number of students in the school are ಅಂತ. ವೆರಿ ಸಿಂಪಲ್ ಕ್ವಶನ್ನು, ಜನರಲ್ ಕ್ವಶನ್ ನೋಡ್ರಿ. ಒಂದು ಶಾಲೆಯ ವಿದ್ಯಾರ್ಥಿಗಳಿಗೆ 50 ಲೀಟರ್ ಹಾಲನ್ನು ಸಮಾನವಾಗಿ ಹಂಚಲಾಯಿತು ಅಂತ ಇದೆ. ಟೋಟಲಿ 50 ಲೀಟ್ರ್ ಹಾಲನ್ನು ಅಲ್ಲಿರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ಗೆ ಈಕ್ವಲ್ಲಿ ಶೇರ್ ಮಾಡ್ತಾ ಬಂದಿದ್ದಾರೆ, ಅಂದರೆ ಈಕ್ವಲ್ ಆಗಿ ಹಂಚ್ತಾ ಬಂದಿದ್ದಾರೆ 50 ಲೀಟ್ರ್ ಹಾಲನ್ನು. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಎಷ್ಟು ಸಿಗ್ತಾ ಇದೆ ಅಂದರೆ 1/4 ಲೀಟ್ರ್ ಹಾಲು ಸಿಗ್ತಾ ಇದೆ. 1/4 ಲೀಟ್ರ್ ಅಂತಿದ್ದಾರೆ, 1/4 ಲೀಟ್ರ್ ಹಾಲು ಸಿಗ್ತಾ ಇದೆ ಅಂದರೆ ಆ ಶಾಲೆಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದೀನಿ. ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅಂತ ನೋಡ್ರಿ. ಟೋಟಲಿ 50 ಲೀಟ್ರ್ ಹಾಲನ್ನು ಅಲ್ಲಿರೋ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಹಂಚ್ತಾ ಬಂದರೆ ಒಬ್ಬೊಬ್ಬ ವಿದ್ಯಾರ್ಥಿಗೆ 1/4 ಲೀಟ್ರ್ ಹಾಲು ಸಿಗ್ತಾ ಇದೆ ಅಂತ. 1/4 ಲೀಟ್ರ್ ಹಾಲು ಸಿಗ್ತಾ ಇದೆ ಅಂದರೆ ಟೋಟಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಅಂತ ಕಂಡುಹಿಡಿಬೇಕು ನೋಡ್ರಿ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಕಂಡುಹಿಡಿಬೇಕಂದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಕಂಡುಹಿಡಿಬೇಕಂದ್ರೆ ವೆರಿ ಸಿಂಪಲ್ ನೋಡ್ರಿ. ಟೋಟಲ್ ಎಷ್ಟು ಲೀಟ್ರ್ ಹಾಲಿದೆ, 50 ಲೀಟ್ರ್ ಹಾಲು ಇದೆಯಲ್ಲ ಅದ ಮೇಲೆ ಬರೀಬೇಕು. ಸೊ ಒಬ್ಬರಿಗೆ ಎಷ್ಟು ಲೀಟ್ರ್ ಹಾಲು ಸಿಗ್ತಾ ಇದೆ ಅಂದರೆ 1/4, 1/4 ಲೀಟ್ರ್ ಹಾಲು ಅಂತ ಹೇಳಿದ್ನಲ್ಲ 1/4 ಕೆಳಗಡೆ ಬರ್ಕೋಬೇಕು. ಅಂದರೆ ಈ 1/4 50ಯನ್ನು ಡಿವೈಡ್ ಮಾಡಿದ್ರಿ ಅಂದರೆ 1/4 50ನ್ನು ಡಿವೈಡ್ ಮಾಡಿದ್ರಿ ಅಂದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಅಂತ ಗೊತ್ತಾಗುತ್ತೆ, ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ 50 ಆಗೇ ಇರಲಿ, ಮೇಲಿರೋ 50 ಆಗೇ ಇರಲಿ, ಈ ಡಿವೈಡ್ ಬೈ ಸೈನ್ ತೆಗೆದು, ಡಿವೈಡ್ ಬೈ ಸಿಂಬಲ್ ತೆಗೆದು ಇಂಟು ಹಾಕಿದ್ವಿ ಅಂದರೆ 1/4 ಇರೋದು ರೆಸಿಪ್ರೋಕಲ್ ಆಗುತ್ತೆ, ವಿತ್ ಕ್ರಮ ರೂಪ ಅಂತ ಕರಿತೀವಿ, ಅದು 4/1 ಆಗುತ್ತೆ. ನೋಡ್ರಿ, ಈ ಡಿವೈಡ್ ಬೈ ಸಿಂಬಲ್ ತೆಗೆದು ನಾವು ಇಂಟು ಸಿಂಬಲ್ ಹಾಕಿದಾಗ 1/4 ಇರೋದು ಅದರ ವಿತ್ ಕ್ರಮ ರೂಪ ರೆಸಿಪ್ರೋಕಲ್ ಅಂದರೆ 4/1 ಆಗುತ್ತೆ. 4/1 ಬರೀತೀನಿ. 50 × 4 ಅಂದರೆ ಎಷ್ಟು ಬರುತ್ತೆ ಅಂದರೆ 200 ಬರುತ್ತಲ್ಲ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸಲ್ಲಿ 200 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅರ್ಥ. ನೋಡ್ರಿ, 200 ಜನ ಸ್ಟೂಡೆಂಟ್ಸ್ಗೆ ಪ್ರತಿಯೊಬ್ಬರಿಗೆ 1/4 ಲೀಟ್ರ್ ಹಾಲು ಕೊಡ್ತಾವಲ್ಲ, 50 ಲೀಟ್ರ್ ಹಾಲನ್ನು ಎಲ್ಲರಿಗೆ ಸಮಾನವಾಗಿ ಹಂಚ್ಬೋದು ಅಂತ ಅರ್ಥ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಸ್ಕೂಲ್ ಅಂದರೆ 200 ಆಗುತ್ತೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಆಗ್ತಾ ಇತ್ತಾ? ಈ ರೀತಿ ಸಿಂಪಲ್ ಆಗಿ ಕ್ವಶನ್ನ ಬಿಡಿಸ್ತೀವಿ. ನೆಕ್ಸ್ಟ್ ಕ್ವಶನ್ ಬರೋಣ. ನೋಡ್ರಿ, ನೀವು ಸೊ ಈ ವಿಡಿಯೋನ ಸುಮ್ಮನೆ ಟೈಮ್ ಪಾಸಿಗೆ ಅಂತ ನೋಡೋಕೆ ಹೋಗ್ಬೇಡ್ರಿ. ಸೀರಿಯಸ್ ಆಗಿ PSTR ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡ್ರೆ ಮಾತ್ರ ನಿಮ್ಮ ನೋಟ್ಬುಕ್ಕು ಮತ್ತು ಪೆನ್ ಸಮೇತ ಪ್ರತಿಯೊಂದು ಕ್ವಶನ್ನ ಬರಿತಾ, ಸೊ ವಿಡಿಯೋ ಪಾಸ್ ಮಾಡಿ ಸೊಲ್ಯೂಷನ್ ಬರ್ಕಂತ ಈ ವಿಡಿಯೋ ವಾಚ್ ಮಾಡಿದ್ರೆ ಮಾತ್ರ ನಾವು ಹೇಳಿರೋ ಕ್ಲಾಸಸ್ಸು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸುಮ್ಮನೆ ಒಂದು ಸಿನಿಮಾ ನೋಡೋ ಥರ ನೋಡ್ಕೊಂತಂತೂ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಸೊ ನೋಡ್ರಿ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬರೋಣ. ಆನ್ ಸಬ್ಟ್ರಾಕ್ಟಿಂಗ್ 8 ಮೆಟ್ರಿಕ್ ಟನ್ 50 ಕಿಲೋಗ್ರಾಮ್ ಫ್ರಮ್ 12 ಮೆಟ್ರಿಕ್ ಟನ್ 8 ಕ್ವಿಂಟಲ್ ವಿ ಗೆಟ್ ಅಂತ ಇದೆ. ನೋಡ್ರಿ, 12 ಮೆಟ್ರಿಕ್ ಟನ್ 8 ಕ್ವಿಂಟಾಲ್ಗಳಿಂದ 8 ಮೆಟ್ರಿಕ್ ಟನ್ 50 ಕಿಲೋಗ್ರಾಮ್
50 ಕಿಲೋಗ್ರಾಮನ್ನು ಕಳೆದಾಗ ನಮಗೆ ಏನು ಸಿಗುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ನೋಡ್ರಿ 12 ಮೆಟ್ರಿಕ್ ಟನ್ನು ಮತ್ತು 8 ಕ್ವಿಂಟಾಲಿಂದ 12 ಮೆಟ್ರಿಕ್ ಟನ್ನು 8 ಕ್ವಿಂಟಾಲಿಂದ 8 ಮೆಟ್ರಿಕ್ ಟನ್ನು ಆಮೇಲೆ 50 ಕೆ ಜಿಯನ್ನು ಮೈನಸ್ ಮಾಡಿದರೆ ಏನು ಸಿಗುತ್ತೆ, ಎಷ್ಟು ಉಳಿಯುತ್ತೆ ನಮಗೆ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ನೋಡ್ರಿ 12 ಕ್ವಿಂಟಾಲಲ್ಲಿ 12 ಮೆಟ್ರಿಕ್ ಟನ್ನಲ್ಲಿ 8 ಮೆಟ್ರಿಕ್ ಟನ್ನನ್ನು ಮೈನಸ್ ಮಾಡಿದ್ರೆ ಉಳಿಯೋದು 4 ಮೆಟ್ರಿಕ್ ಟನ್ ಉಳಿಯುತ್ತೆ. ಸೊ 12 ಮೆಟ್ರಿಕ್ ಟನ್ನಲ್ಲಿ 8 ಮೆಟ್ರಿಕ್ ಟನ್ನನ್ನು ಮೈನಸ್ ಮಾಡಿದ್ರೆ ಉಳಿಯೋದು 4 ಮೆಟ್ರಿಕ್ ಟನ್ ಉಳಿಯುತ್ತೆ. ಅದೇ ರೀತಿ 8 ಕ್ವಿಂಟಾಲಲ್ಲಿ 50 ಕೆ ಜಿನ ಮೈನಸ್ ಮಾಡ್ಕೋಬೇಕು. ನೋಡ್ರಿ 50 ಕೆ ಜಿ ಅಂದರೆ ಇದನ್ನು ಅರ್ಧ ಕ್ವಿಂಟಾಲ್ ಅಂತ ಕರಿತೀವಿ. 50 ಕೆ ಜಿ ಅಂದರೆ ಅದು ಅರ್ಧ ಕ್ವಿಂಟಾಲ್. 1 ಕ್ವಿಂಟಾಲ್ ಅಂದರೆ ಗೊತ್ತಿರ್ಬೇಕು ನಿಮಗೆ. 1 ಕ್ವಿಂಟಾಲ್ ಅಂದರೆ 100 ಕೆ ಜಿಗೆ 1 ಕ್ವಿಂಟಾಲ್ ಅಂತ ಕರಿತೀವಿ. 100 ಕೆ ಜಿ ತೂಕ ಇತ್ತು ಅಂದರೆ ಅದನ್ನು 1 ಕ್ವಿಂಟಾಲ್ ಅಂತ ಕರಿತೀವಿ. ಹಾಗಾದರೆ 8 ಕ್ವಿಂಟಾಲಲ್ಲಿ 50 ಕೆ ಜಿ ಅಂದರೆ ಅರ್ಧ ಕ್ವಿಂಟಾಲ್ ಮೈನಸ್ ಮಾಡಿದ್ವಿ ಅಂದರೆ 8 ಕ್ವಿಂಟಾಲಲ್ಲಿ ಅರ್ಧ ಕ್ವಿಂಟಾಲ್ ಮೈನಸ್ ಮಾಡಿದ್ರೆ ಇನ್ನು 7.5 ಕ್ವಿಂಟಾಲ್ ಉಳಿಯುತ್ತೆ. ಸೊ 7.5 ಕ್ವಿಂಟಾಲ್ ಅಂದರೆ ಅದನ್ನ 7 ಕ್ವಿಂಟಲ್ 50 ಕೆ ಜಿ ಅಂತ ಬರಿಬೋದು. 7 ಕ್ವಿಂಟಲ್ 50 ಕೆ ಜಿ ಅಂತ ಬರಿತೀವಿ. 7.5 ಕ್ವಿಂಟಲ್ ಅಂದರೆ ಅದು 7 ಕ್ವಿಂಟಲ್ 50 ಕೆ ಜಿ ಆಗುತ್ತೆ. ಸೊ 12 ಮೆಟ್ರಿಕ್ ಟನ್ನು 8 ಕ್ವಿಂಟಲಲ್ಲಿ 8 ಮೆಟ್ರಿಕ್ ಟನ್ 50 ಕೆ ಜಿ ಮೈನಸ್ ಮಾಡಿದ್ರೆ ನಮಗೆ ಉಳಿಯೋದು 4 ಮೆಟ್ರಿಕ್ ಟನ್ 7 ಕ್ವಿಂಟಲ್ 50 ಕೆ ಜಿ ಉಳಿಯುತ್ತೆ. 4 ಮೆಟ್ರಿಕ್ ಟನ್ನು 7 ಕ್ವಿಂಟಲ್ 50 ಕೆ ಜಿ ಅಂತ ಆಪ್ಷನ್ ಸಿ ನಲ್ಲಿದೆ ನೋಡ್ರಿ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಈ ರೀತಿ ಈ ಪ್ರಾಬ್ಲಮ್ನ ನಾವು ಬಿಡಿಸ್ತೀವಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, say if we divide 999 by 0.009 we obtain. ನಾವು 999ನ್ನು 0.009ರಿಂದ ಭಾಗಿಸಿದಾಗ ನಮಗೆ ಏನು ಭಾಗಲಬ್ಧ ಬರುತ್ತೆ, ನಮಗೆ ಸಿಗ್ತಕ್ಕಂಥದ್ದು ಏನು ಅಂತ ಕ್ವಶನ್ ಕೇಳಿದ್ದಾನೆ. ಸೊ 999ಅನ್ನು 0.009ಇಂದ ಡಿವೈಡ್ ಮಾಡಿದ್ರೆ ಸಿಗ್ತಕ್ಕಂಥ ಭಾಗಲಬ್ಧ ಕೋಶಂಟ್ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ನೋಡ್ರಿ, ಇದನ್ನು ಆನ್ಸರ್ ಮಾಡ್ಬೇಕಂದ್ರೆ 999ಅನ್ನು 0.009ಇಂದ ಡಿವೈಡ್ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಅಂದರೆ ನಿಮಗೆ ಪಾಯಿಂಟ್ ಇದ್ದರೆ ಡಿವೈಡ್ ಮಾಡೋದು ಕಷ್ಟ ಅನಿಸಿದರೆ, ಪಾಯಿಂಟ್ ಇದ್ದಾಗ ನೀವು ಡಿವೈಡ್ ಮಾಡೋದು ಕಷ್ಟ ಅನಿಸಿದ್ರೆ ಒಂದು ಸಿಂಪಲ್ ಕ್ಲೂ ಏನಂದರೆ ಮೇಲ್ಗಡೆ 919 ಹಾಗೆ ಬರ್ಕೊಂಡು ಪಾಯಿಂಟಿಂದ ಬಲಭಾಗಕ್ಕೆ ನೋಡ್ರಿ. ಪಾಯಿಂಟ್ ಅಂದರೆ ಯಾವ ಪ್ಲೇಸಸ್ಸಲ್ಲಿದೆ ಪಾಯಿಂಟ್ ನೋಡ್ಕೋಬೇಕು. ಅಥವಾ ಪಾಯಿಂಟಿಂದ ಬಲಭಾಗ 3 ಅಂಕಿ ಇದೆ ಅಂದರೆ 1 2 3 ಇದು 1000 ಪ್ಲೇಸಲ್ಲಿ ಪಾಯಿಂಟ್ ಇದೆ ಅಂದರೆ, ಅಥವಾ ಪಾಯಿಂಟಿಂದ ರೈಟ್ ಸೈಡ್ಗೆ 3 ಅಂಕಿ ಇದಾವೆ ಅಂದರೆ ಮೇಲ್ಗಡೆ 3 0 ಎಕ್ಸ್ಟ್ರಾ ಹಾಕೊಂಡ್ರೆ ಇಲ್ಲಿ ಪಾಯಿಂಟ್ ಎಲಿಮಿನೇಟ್ ಆಗುತ್ತೆ. ಜಸ್ಟ್ 9 ಅಷ್ಟೇ ಬರೀಬೋದು. ನೋಡ್ರಿ, ಪಾಯಿಂಟ್ ನಿಮಗೆ ಕಷ್ಟ ಅನಿಸಿದ್ರೆ ಪಾಯಿಂಟಿಂದ ರೈಟ್ ಸೈಡಿಗೆ 3 ಅಂಕಿ ಇರೋದ್ರಿಂದ ಮೇಲ್ಗಡೆ 3 0 ಹಾಕೊಂಡ್ರೆ ಈ ಪಾಯಿಂಟ್ ಎಲಿಮಿನೇಟ್ ಆಗುತ್ತೆ. ಜಸ್ಟ್ ನಮಗೆ ಉಳಿಯೋದು 9 ಮಾತ್ರ ಉಳಿಯುತ್ತೆ. 0009 ಅಂದರೆ ಜಸ್ಟ್ 9 ಬರ್ಕೋಬೋದು. ಪಾಯಿಂಟಿಂದ ಬಲಕ್ಕೆ 3 ಅಂಕಿ ಇರೋದ್ರಿಂದ ಮೇಲ್ಗಡೆ 3 0 ಎಕ್ಸ್ಟ್ರಾ ಹಾಕೊಂಡ್ರೆ ಇವೆಲ್ಲ ಪಾಯಿಂಟು 0 ಹೋಗಿ ಬರೀ 9 ಮಾತ್ರ ಉಳಿಯುತ್ತೆ. 9ರಿಂದ ಡಿವೈಡ್ ಮಾಡಿರಿ. 9 ಈ 3 0 ಲಾಸ್ಟಿಗೆ ಬರ್ಕೊಂತೀನಿ. ಎಷ್ಟು ಉಳಿಯುತ್ತೆ ಅಂದರೆ 1,11,000 ಬರುತ್ತೆ. 1,11,000 ಆಗುತ್ತೆ. 1,11,000 ಅಂತ ಆಪ್ಷನ್ ಬಿ ನಲ್ಲಿದೆ ನೋಡ್ರಿ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ಈ ರೀತಿ ಕ್ವಶನ್ ಬಿಡಿಸ್ತೀವಿ. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, in a question of division a student took 8 as divisor instead of 3 by mistake and find the answer 15. the correct answer is. ನೋಡ್ರಿ, ಒಂದು ಭಾಗಾಕಾರ ಲೆಕ್ಕ ಮಾಡಬೇಕಾದ್ರೆ ಒಬ್ಬ ವಿದ್ಯಾರ್ಥಿಯು 3ರ ಬದಲು 8ಅನ್ನು ಭಾಜಕವಾಗಿ ತಪ್ಪಾಗಿ ತೆಗೆದುಕೊಂಡನು ಅಂತ. ಅಂದರೆ ಒಂದು ನೋಡ್ರಿ, ಭಾಗಾಕಾರ ಲೆಕ್ಕ ಮಾಡ್ತೀವಲ್ಲ, ಸೊ 3ರಿಂದ ಭಾಗಿಸ್ಬೇಕಾಗಿರುತ್ತೆ. ಅವನು ಯಾವುದೋ ಒಂದು ಸಂಖ್ಯೆ ಇರುತ್ತೆ, ಇದನ್ನು 3ರಿಂದ ಭಾಗಿಸ್ಬೇಕಾಗಿರುತ್ತೆ. ಬಟ್ ಅವನು 3 ಬದಲಾಗಿ 8ರಿಂದ ಆ ಸಂಖ್ಯೆ ಭಾಗಿಸ್ತಾ ಇದ್ದಾನೆ. 8ರಿಂದ ಭಾಗಿಸ್ಬಿಡ್ತಾನೆ. ಒಂದು ಭಾಗಾಕಾರ ಲೆಕ್ಕದಲ್ಲಿ 3ರಿಂದ ಭಾಗಿಸೋ ಬದಲಾಗಿ 8ರಿಂದ ಭಾಗಿಸ್ತಾ ಬಂದಿದ್ದಾನೆ, ಡಿವೈಡ್ ಮಾಡ್ತಾ ಬಂದಿದ್ದಾನೆ. ಸೊ ತೆಗೆದುಕೊಂಡನು ಮತ್ತು ಉತ್ತರ 15ಅನ್ನು ಕಂಡುಕೊಂಡನು. 8ರಿಂದ ಡಿವೈಡ್ ಮಾಡಿದಾಗ ಉತ್ತರ 15 ಬರ್ತದೆ. ಉತ್ತರ ಅಂದರೆ ಭಾಗಲಬ್ಧ 15 ಬರ್ತಾ ಇದೆ ಅಂತ. ಒಬ್ಬ ವಿದ್ಯಾರ್ಥಿ ಈ ಸಂಖ್ಯೆಯನ್ನು 3ರಿಂದ ಭಾಗಿಸೋ ಬದಲಾಗಿ 8ರಿಂದ ಭಾಗಿಸ್ತಾನೆ, ಆನ್ಸರ್ 15 ಬರುತ್ತೆ ಅಂತ.
ಹಾಗಾದರೆ ಸರಿಯಾದ ಉತ್ತರ ಎಷ್ಟು? ಒಂದು ವೇಳೆ 3ರಿಂದ ಕರೆಕ್ಟ್ ಭಾಗಿಸಿದ್ದಾದರೆ ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಎಷ್ಟು ಅಂತ ಕೇಳಿದ್ದಾನೆ. ಸೊ ವೆರಿ ಸಿಂಪಲ್ ನೋಡ್ರಿ, ಆ ಸಂಖ್ಯೆನ ನೋಡ್ರಿ, ಈ ಸಂಖ್ಯೆನ 3 ಬದಲಾಗಿ 8ರಿಂದ ಅದೇ ಸಂಖ್ಯೆನ 8ರಿಂದ ಭಾಗಿಸಿದಾಗ 15 ಬರುತ್ತೆ ಅಂದಮೇಲೆ ಈ ಭಾಜ್ಯ ಮತ್ತು ಈ ಭಾಜಕ ಏನಿದಾವಲ್ಲ, ಭಾಗಲಬ್ಧ ಮತ್ತು ಭಾಜಕ ಅಂತ ಕರಿತೀವಿ. ಸೊ ಇದು ಭಾಗಲಬ್ಧ, ಇದು ಭಾಜಕ. 15 ಮತ್ತು 8ನ ಗುಣಾಕಾರ ಮಾಡ್ರೆ 15 8 120 ಬರುತ್ತಲ್ಲ, ಆ ಸಂಖ್ಯೆ ಇದು 120 ಅಂತ. ಯಾವ ಸಂಖ್ಯೆನ ಭಾಗಿಸ್ಬೇಕಂದ್ರೆ 120ನ ಭಾಗಿಸ್ತಾ ಇದ್ದಾರೆ ಅಂತ ಅರ್ಥ. ಸಂಖ್ಯೆ ಯಾವುದಂದ್ರೆ ಸೊ 120 ಅಂತ ಕರಿತೀವಿ. ಓಕೆನಾ? ಸೊ ನೋಡ್ರಿ, 3ರಿಂದ ಭಾಗಿಸೋ ಬದಲಾಗಿ 8ರಿಂದ ಭಾಗಿಸಿದಾಗ ಆನ್ಸರ್ 15 ಬರುತ್ತೆ ಅಂದರೆ ಇದು ಭಾಗಲಬ್ಧ 15 ಬರುತ್ತೆ ಅಂತ. ಈ ಭಾಗಲಬ್ಧ ಇಂಟು ಭಾಜಕ ಗುಣಿಸಿದಾಗ 15 8 120 ಬರುತ್ತಲ್ಲ, ಈ ಸಂಖ್ಯೆ 120 ಅಂತ. ಇಲ್ಲಿ 120ನ್ನ ಈ 3ರಿಂದ ಭಾಗಿಸೋಣ. 3 × 40 43 120 ಆಗಿ ಶೇಷ 0 ಉಳಿಯುತ್ತೆ. ಅಂದರೆ ಸರಿಯಾದ ಉತ್ತರ ಆನ್ಸರ್ 40 ಬರ್ತಾ ಇದೆ. 40 ಅನ್ನೋದು ಆಪ್ಷನ್ ಬಿ ನಲ್ಲಿದೆ ನೋಡ್ರಿ. ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಸರಿಯಾದ ಉತ್ತರ 40 ಬರ್ತಾ ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಆಗ್ತಾ ಆಯ್ತಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ರಾಮ್ ಪರ್ಚೇಸ್ಡ್ 45 liters of milk for a function at his home. After the function 2 liters and 700 ml of milk was left. How much milk was used in the function? ನೋಡ್ರಿ, ರಾಮ್ ತನ್ನ ಮನೇಲಿ ಒಂದು ಫಂಕ್ಷನ್ ಇರುತ್ತೆ. ಆ ಫಂಕ್ಷನ್ಗೋಸ್ಕರ ಅವನು 45 ಲೀಟ್ರ್ ಹಾಲನ್ನು ಖರೀದಿ ಮಾಡಿರ್ತಾನೆ. ಆ ಫಂಕ್ಷನ್ನ ಬಳಕೆಗಾಗಿ 45 ಲೀಟ್ರ್ ಹಾಲನ್ನು ಖರೀದಿ ಮಾಡಿರ್ತಾನೆ. ಆ ಸಮಾರಂಭ ಆದಮೇಲೆ ನೋಡ್ತಾ ಅದನ್ನು 2 ಲೀಟ್ರ್ 700 ml ಹಾಲು ಉಳ್ಕೊಂಡಿರುತ್ತೆ ಅಂತ. ಸೊ ಹಾಗಾದ್ರೆ ಆ ಸಮಾರಂಭದಲ್ಲಿ ಬಳಕೆಯಾದ ಹಾಲಿನ ಪ್ರಮಾಣ ಎಷ್ಟು ಹಾಲು ಬಳಕೆಯಾಗಿದೆ ಅಂತ. ಸೊ 45 ಲೀಟ್ರಲ್ಲಿ 2 ಲೀಟ್ರ್ 700 ಮಿಲಿ ಮೈನಸ್ ಮಾಡಿದ್ರೆ 45 ಲೀಟ್ರ್ ಏನಿದಿಲ್ಲ, 45 ಲೀಟ್ರಲ್ಲಿ ಸೊ 45.000 ಅಂತ ಬರ್ತೀನಿ. ಅದರಲ್ಲಿ 2 ಲೀಟ್ರ್ 700 ಮಿಲಿ ಖರ್ಚಾಗಿದೆ ಅಂದರೆ ಇನ್ನು ಉಳಿದ್ರದ್ದು ಎಷ್ಟು ಅಂತ ನೋಡೋಣ. ಸೊ ಇಲ್ಲಿ 0 0 ಹತ್ರ 7 ಕಳೆದ್ರೆ 3, ಇಲ್ಲಿ 4 ಉಳಿಯುತ್ತೆ. ದಶಕ ತಗೊಂಡ 4 2 ಕಳೆದ್ರೆ 2, ಇಲ್ಲಿ 42 42.3 ಅಂದರೆ 42 ಲೀಟ್ರ್ 300 ಮಿಲಿ ಉಳ್ಕೊಂಡಿರುತ್ತೆ ಅಂತ. ಸೊ 45 ಲೀಟ್ರಲ್ಲಿ 2 ಲೀಟ್ರ್ 700 ಮಿಲಿಯನ್ನು ಮೈನಸ್ ಮಾಡಿದ್ವಿ ಅಂದರೆ 2 ಲೀಟ್ರ್ 700 ಮಿಲಿಯನ್ನು ಮೈನಸ್ ಮಾಡಿದ್ವಿ ಅಂದರೆ ಇನ್ನು 42 ಲೀಟ್ರ್ 300 ಮಿಲಿ ಹಾಲನ್ನು ಬಳಕೆ ಮಾಡಿದರೆ ಆ ಫಂಕ್ಷನಲ್ಲಿ ಅಂತ ಅರ್ಥ. 42 ಲೀಟ್ರ್ 300 ಮಿಲಿ ಬಳಕೆ ಮಾಡಿದರೆ ಅದು ಆಪ್ಷನ್ ಡಿ ನಲ್ಲಿದೆ. ದಟ್ ಈಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. 42 ಲೀಟ್ರ್ 300 ml ಹಾಲನ್ನು ಬಳಕೆ ಮಾಡಿದ್ದಾರೆ ಅಂತ. ಓಕೆನಾ? ಅರ್ಥ ಆಯ್ತಾ? ಸರ್ ನೆಕ್ಸ್ಟ್ ಕ್ವಶನ್ ಬರ್ಕೊಳ್ಳೋಣ. ಮುಂದಿನ ಪ್ರಶ್ನೆ, what is the weight of 3.5 kiloliter water in kilograms if weight of 1 cubic centimeter water is 1 gram ಅಂತ ಇದೆ. ನೋಡ್ರಿ, ನೀಟಾಗಿ ಅರ್ಥ ಮಾಡ್ಕೋಬೇಕು. ವರ್ಷಬೇಕು ಒಂದು ಸ್ವಲ್ಪ ಕ್ಲಮ್ಸಿ ಅನಿಸುತ್ತೆ, ಬಟ್ ಕ್ಲಾರಿಟಿ ಕೊಡ್ತೇನೆ ನಿಮಗೆ. 1 ಘನ ಸೆಂಟಿಮೀಟ್ರ್ ನೀರಿನ ತೂಕ 1 ಗ್ರಾಮ್ ಅಂತ ಇದೆ. ಕ್ಯೂಬಿಕ್ ಸೆಂಟಿಮೀಟ್ರ್ ಅಂತ ಕರಿತೀವಿ. ಸೊ ನೋಡ್ರಿ, 1 ಕ್ಯೂಬಿಕ್ 1 cc ವಾಟ್ರನ ತೂಕ 1 ಗ್ರಾಮ್ ಇದೆ ಅಂತ ಹೇಳಿದ್ದಾನೆ. 1 cc ಅಂದರೆ 1 ಕ್ಯೂಬಿಕ್ ಸೆಂಟಿಮೀಟ್ರ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ 1 ಘನ ಸೆಂಟಿಮೀಟ್ರ್ ನೀರಿನ ತೂಕ 1 ಗ್ರಾಮ್ ಅಂತ ಹೇಳಿದೆ ನಮ್ಮ ಪ್ರಶ್ನೆಯಲ್ಲಿ. ಅದನ್ನು ಬರ್ಕೊಂಡೆ. ಸೊ ನೋಡ್ರಿ, 1 ಘನ ಸೆಂಟಿಮೀಟ್ರ್ ನೀರಿನ ತೂಕ ಅಂದ್ರೆ 1 ಸೆಂಟಿಮೀಟ್ರ್ ಉದ್ದ, 1 ಸೆಂಟಿಮೀಟ್ರ್ ಆಗಲ್ಲ, 1 ಸೆಂಟಿಮೀಟ್ರ್ ಎತ್ತರ ಇರೋ ಜಾಗದಲ್ಲಿ ನೀರನ್ನು ತುಂಬಿಸಿದರೆ ಆ ನೀರಿನ ತೂಕ 1 ಗ್ರಾಮ್ ಬರುತ್ತೆ ಅಂತ. ನೀವು ಬೇಕಾದ್ರೆ ಪೇಪರಲ್ಲಿ 1 ಸೆಂಟಿಮೀಟ್ರ್ ಉದ್ದ, 1 ಸೆಂಟಿಮೀಟ್ರ್ ಆಗಲ್ಲ, 1 ಸೆಂಟಿಮೀಟ್ರ್ ಎತ್ತರ ಇರ್ತಕ್ಕಂಥ ಒಂದು ನೀರಿನ ಟ್ಯಾಂಕ್ ಥರ ಮಾಡ್ಕೊಳ್ರಿ. ಅದರಲ್ಲಿ ನೀರನ್ನು ಹಾಕ್ರಿ. ಆ ನೀರನ್ನು ಹಾಕಿ ತೂಕ ಮಾಡಿದಾಗ ಆ ನೀರಿನ ತೂಕ 1 ಗ್ರಾಮ್ ಇರುತ್ತೆ ಅಂತ. 1 ಸೆಂಟಿಮೀಟ್ರ್ ಉದ್ದ, 1 ಸೆಂಟಿಮೀಟ್ರ್ ಆಗಲ್ಲ, 1 ಸೆಂಟಿಮೀಟ್ರ್ ಎತ್ತರ ಇರೋ ಒಂದು ಜಾಗದಲ್ಲಿ ಹಾಕ್ತಕ್ಕಂಥ ನೀರಿನ ತೂಕ 1 ಗ್ರಾಮ್ ಇರುತ್ತೆ ಅಂತ. ಸೊ 1 ಘನ ಸೆಂಟಿಮೀಟ್ರ್ ನೀರಿನ ತೂಕ 1 ಗ್ರಾಮ್ ಇದೆ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ. ಇದು ಅರ್ಥ ಆಯ್ತಾ ಇದು? ಸೊ ಹಾಗಾದ್ರೆ 3.5 ಕಿಲೋಲೀಟ್ರ್ ನೀರಿನ ತೂಕ ಕಿಲೋಗ್ರಾಮ್ಗಳಲ್ಲಿ ಎಷ್ಟು ಅಂತ ಕೇಳಿದ್ದಾನೆ. ಹಾಗಾದರೆ 3.5 ಕಿಲೋಲೀಟರ್ ಅಂತ ಇದೆಯಲ್ಲ, ಸೊ 3.5 ಕಿಲೋಲೀಟರ್ ಅಂತ ಇದೆ ನೋಡ್ರಿ. ಅದನ್ನು ಅರ್ಥ ಮಾಡ್ಕೊಳ್ರಿ. 3.5 ಲೀಟ್ರ್ ಕಿಲೋಲೀಟ್ರಿನ ತೂಕ ಕೆ ಜಿ ಲೆಕ್ಕದಲ್ಲಿ, ಕಿಲೋಗ್ರಾಮ್ ಲೆಕ್ಕದಲ್ಲಿ ಎಷ್ಟಾಗುತ್ತೆ ಅಂತ ಕೇಳಿದ್ದಾನೆ. ಫಸ್ಟ್ ಆಫ್ ಆಲ್ ಈ ಕಿಲೋ ಅನ್ನೋದು ತೆಗೆದಾಕ್ಬೇಕು, ಬರೀ ಲೀಟ್ರ್ ಚೇಂಜ್ ಆಗಬೇಕು ಅಂದ್ರೆ. ಸೊ 1 ಕಿಲೋ ಅಂದರೆ 1000 ಅಂತ ಅರ್ಥ. 1000 ಅಂತ, ಕಿಲೋ ಅಂದರೆ 1000 ಅಂತ ಕರಿತೀವಿ. ಸೊ ಹಾಗಾದರೆ 3.5ನ್ನು 1000ದಿಂದ ಗುಣಾಕಾರ ಮಾಡಿದರೆ ಈ ಕಿಲೋ ಅನ್ನೋ ಪದ ಹೋಗುತ್ತೆ. ಸೊ ಇನ್ನು ಕಿಲೋ ಅನ್ನೋ ಪದ ಹೋಗಿ ಇನ್ನು ಉಳಿಯೋದೇನೋ ನಮಗೆ ಲೀಟ್ರ್ ಅನ್ನೋ ಪದ ಮಾತ್ರ ಉಳ್ಕೊಳ್ಳುತ್ತೆ ಅಲ್ಲಿ. 1 ಕಿಲೋ ಅಂದರೆ 1000 ಅಂತ ಕರಿತೀವಲ್ಲ. ಹಾಗಾಗಿ ಕಿಲೋ ಪದ ತೆಗಿಬೇಕಂದ್ರೆ ಅಲ್ಲಿ ಇಂಟು 1000 ಹಾಕೋಬೇಕು. ಸೊ 1000 × 3.5 ಅಂದರೆ 3500 ಲೀಟರ್ ಆಯ್ತು.
3,500. ಸೊ 3.5 ಇಂಟು 1000 ಅಂದರೆ 3.5 ಇಂಟು 1000 ಅಂದರೆ 3,500 ಲೀಟ್ರ್ ಆಗುತ್ತೆ. ಸೊ ನೋಡ್ರಿ 3,500 ಲೀಟ್ರನ್ನ ನೀರನ್ನು ಕೆ ಜಿ ಲೆಕ್ಕದಲ್ಲಿ ಹೇಳೋದಾದ್ರೆ ಎಷ್ಟು ಅಂತ ಹೇಳಿದೆ. ಸೊ ನೋಡ್ರಿ 1 cc 1 ಗ್ರಾಮ್ ಅಂದರೆ 1000 cc ಗೆ ಏನಂತ ಕರಿತೀವಿ ಅಂದರೆ 1000 ಗ್ರಾಮ್ ಆಗುತ್ತೆ. 1 ಕ್ಯೂಬಿಕ್ ಸೆಂಟಿಮೀಟ್ರ್ ನೀರಿನ ತೂಕ 1 ಗ್ರಾಮ್ ಆದ್ರೆ 1000 ಕ್ಯೂಬಿಕ್ ಸೆಂಟಿಮೀಟ್ರ್ ನೀರಿನ ತೂಕ 1000 ಗ್ರಾಮ್ ಆಗುತ್ತೆ. ಹಾಗಾದ್ರೆ 1000 cc 1000 ಕ್ಯೂಬಿಕ್ ಸೆಂಟಿಮೀಟ್ರ್ ಅಂದರೆ ಅದು 1 ಲೀಟ್ರ್ ಆಗುತ್ತೆ. 1000 ಕ್ಯೂಬಿಕ್ ಸೆಂಟಿಮೀಟ್ರ್ ಅಂದರೆ ಅದು 1 ಲೀಟ್ರ್ ಅಂತ ಕರಿತೀವಿ. ಸೊ ನೋಡ್ರಿ 1 ಲೀಟ್ರ್ ಅಂದರೆ 1000 cc 1 ಲೀಟ್ರ್ ಅಂತ ಕರಿತೀವಿ. 1000 cc 1 ಲೀಟ್ರ್ ಅಂತ ಕರಿತೀವಿ. ನೋಡ್ರಿ 1000 cc ವಾಟರ್ ಅಂದ್ರೆ ಅದು 1 ಲೀಟ್ರ್ ಆಗುತ್ತೆ. ಸೊ ಇದು 1000 ಗ್ರಾಮ್ ಅಂದ್ರೆ ಅದು 1000 ಗ್ರಾಮ್ ಅಂದ್ರೆ 1 kg ಆಗುತ್ತೆ. ಅಂದ್ರೆ 1 ಲೀಟ್ರ್ ನೀರಿಗೆ 1 kg ಆಗುತ್ತೆ ಅಂತ ಅರ್ಥ. 1 ಲೀಟ್ರ್ ನೀರಿದೆ ಅಂದರೆ ಅದು 1 kg ತೂಕ ಆಗುತ್ತೆ ಅಂತ. ಸೊ 1 ಲೀಟ್ರಿಗೆ 1 kg ತೂಕ ಆದರೆ 3,500 ಲೀಟ್ರಿಗೆ ಎಷ್ಟಾಗುತ್ತೆ? 3,500 kg ತೂಕ ಆಗುತ್ತೆ ಅಂತ ಅರ್ಥ. ದಟ್ಸ್ ಆಲ್, ಇಷ್ಟೇ. ಸೊ 3.5 ಕಿಲೋ ಲೀಟ್ರಿನ ತೂಕ ಕಿಲೋಗ್ರಾಮ್ಗಳಲ್ಲಿ ಎಷ್ಟು, ಕೆ ಜಿ ಲೆಕ್ಕದಲ್ಲಿ ಎಷ್ಟು ಅಂದರೆ 3,500 kg ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡ್ರಿ ನೀಟಾಗಿ ಸಮಾಧಾನವಾಗಿ ನಾನು ಹೇಳೋ ಪಾಯಿಂಟ್ಸನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಕೇಳಿಸ್ಕೊಂತ ಹೋಗ್ಬೇಕು. ಇದು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ, 1 ಘನ ಸೆಂಟಿಮೀಟ್ರ್ ನೀರಿನ ತೂಕ 1 ಗ್ರಾಮ್. 1 ಘನ ಸೆಂಟಿಮೀಟ್ರಿಗೆ 1 ಗ್ರಾಮ್ ಅಂದರೆ 1000 ಘನ ಸೆಂಟಿಮೀಟ್ರಿಗೆ 1000 ಗ್ರಾಮ್ ಆಗುತ್ತೆ. 1000 ಘನ ಸೆಂಟಿಮೀಟ್ರ್ ಅಂದರೆ ಅದು 1 ಲೀಟ್ರ್. ಯಾಕಂದರೆ 1000 cc ಅಂದರೆ 1 ಲೀಟ್ರಿಗೆ ಸಮ. ಅದು 1000 cc ನೀರು ಅಥವಾ 1000 cc ಹಾಲು ಅಂದರೆ ಅದು 1 ಲೀಟ್ರ್ ಆಗುತ್ತೆ. 1000 cc 1 ಲೀಟ್ರ್ ಆದರೆ 1000 ಗ್ರಾಮಿಗೆ 1 kg. 1 kg ಅಂದರೆ 1000 ಗ್ರಾಮ್ ಅಲ್ಲ, 1000 ಗ್ರಾಮಿಗೆ 1 kg ಬರಿತೀವಿ. ಅಂದರೆ 1 ಲೀಟ್ರ್ ನೀರಿನ ತೂಕ 1 kg ಇರುತ್ತೆ ಅಂತ ಗೊತ್ತಾಯಿತು. ಇಲ್ಲಿ 3.5 ಕಿಲೋ ಲೀಟ್ರ್ ನೀರಿನ ತೂಕ ಕೆ ಜಿ ಲೆಕ್ಕದಲ್ಲಿ ಎಷ್ಟು, ಕಿಲೋಗ್ರಾಮ್ಗಳಲ್ಲಿ ಎಷ್ಟು ಅಂತ ಕೇಳಿದಾನೆ. ಅಂದರೆ ಈ ಕಿಲೋ ಪದ ಹೋಗ್ಬೇಕಂದ್ರೆ ಇಂಟು 1000 ಮಾಡ್ಕೋಬೇಕು. 3.5 ಇಂಟು 1000 ಅಂದರೆ 1000 ಇಂಟು 3.5 ಗುಣಿಸಿದ್ರೆ 3,500 ಲೀಟ್ರ್ ಆಗುತ್ತೆ. ಕಿಲೋ ಅನ್ನೋದು ಹೋಗಿ ಬರಲ್ಲ, ಲೀಟ್ರ್ ಹೋಗುತ್ತೆ. ಸೊ 1 ಲೀಟ್ರಿಗೆ 1 kg ಆದರೆ 3,500 ಲೀಟ್ರಿಗೆ ಎಷ್ಟಾಗುತ್ತೆ? 3,500 kg ಆಗುತ್ತೆ. 3,500 kg ಅನ್ನೋದು ಆಪ್ಷನ್ ಸಿ ನಲ್ಲಿದೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್? ಸೊ ಈ 6th ಕ್ವಶನ್ ಏನಿದೆಯಲ್ಲ, ನಾನು ಹೇಳಿರೋದು ನಿಮಗೆ ಅರ್ಥ ಆಗಿದೆ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಸೊ ಕ್ಲಾರಿಫೈ ಆಗಿದೆಯಾ ಇಲ್ಲ ಅಂತ, ಕ್ಲಾರಿಫೈ ಆಗಿದೆಯಾ ಇಲ್ಲ ಅಂತ ದಯವಿಟ್ಟು ಮಿಸ್ ಮಾಡಿದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಿಮಗೆ ಕ್ಲಾರಿಫೈ ಆಗಿಲ್ಲ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಕ್ವಶನ್ ಹಾಕ್ಕೊಂಡು ಇನ್ನೊಂದ್ಸಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ? ಸೊ ಮಿಸ್ ಮಾಡಿದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಎ ಮತ್ತು ಬಿ ಒಂದು ಕೆಲಸವನ್ನು 18 ದಿನಗಳಲ್ಲಿ, ಬಿ ಮತ್ತು ಸಿ 24 ದಿನಗಳಲ್ಲಿ, ಎ ಮತ್ತು ಸಿ 36 ದಿನಗಳಲ್ಲಿ ಮಾಡಬಲ್ಲರು. ಅವರೆಲ್ಲರೂ ಒಟ್ಟಾಗಿ ಎಷ್ಟು ಸಮಯದಲ್ಲಿ ಅದೇ ಕೆಲಸವನ್ನು ಮಾಡಬಲ್ಲರು ಅಂತಿದೆ. ಸೊ ಇಲ್ಲಿ ಎ ಮತ್ತು ಬಿ ಇಬ್ಬರು ಸೇರ್ಕೊಂಡು ಒಂದು ಕೆಲಸ ಮಾಡಲಿಕ್ಕೆ 18 ದಿನ ಬೇಕು. ಅದೇ ಕೆಲಸವನ್ನು ಬಿ ಮತ್ತು ಸಿ ಇವರಿಬ್ಬರು ಸೇರ್ಕೊಂಡು ಮಾಡಲಿಕ್ಕೆ 24 ದಿನ ಬೇಕು. ಅದೇ ಕೆಲಸವನ್ನು ಸಿ ಮತ್ತು ಎ ಅಥವಾ ಎ ಮತ್ತು ಸಿ ಇಬ್ಬರು ಸೇರ್ಕೊಂಡು ಮಾಡಲಿಕ್ಕೆ 36 ದಿನ ಬೇಕು. ಸೊ ಎ ಮತ್ತು ಬಿ ಇಬ್ಬರು ಸೇರಿ 18 ದಿನದಲ್ಲಿ, ಬಿ ಮತ್ತು ಸಿ ಇಬ್ಬರು ಸೇರಿ 24 ದಿನದಲ್ಲಿ, ಸಿ ಮತ್ತು ಎ ಅವರಿಬ್ಬರು ಸೇರಿ ಒಂದು ಕೆಲಸವನ್ನು 36 ದಿನದಲ್ಲಿ ಮಾಡ್ತಾರೆ. ಅಂದರೆ ಆ 3 ಜನ ಒಟ್ಟಾಗಿ ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ಬೇಕು ಅಂತ ಕಂಡುಹಿಡಿಬೇಕಂದ್ರೆ ಫಸ್ಟ್ ಈ 18, 24, 36ಕ್ಕೆ ಲಾಸ್ ಸಹ ಕಂಡುಹಿಡ್ಕೊಳ್ರಿ. 18, 24, 36ಕ್ಕೆ ನೀವು ಲಾಸ್ ಸಹ ಕಂಡುಹಿಡ್ರಿ, ಸೈಡಲ್ಲಿ ಹಾಕೊಂಡು ಕಂಡುಹಿಡ್ರಿ. ಲಾಸ್ ಸಹ 72 ಬರುತ್ತೆ. ಲಾಸ್ ಸಹ ಎಷ್ಟು ಬರುತ್ತೆ? 18, 24, 36 ಲಾಸ್ ಸಹ 72 ಬರುತ್ತೆ. ಸೊ ಇವಾಗ ನೋಡ್ರಿ 18 ಎಷ್ಟು 72 ಅಂದರೆ 18 4 72 4 ಬರುತ್ತೆ. ಇದು 24 ಎಷ್ಟು ಅಂದರೆ 24 3 72 3 ಬರುತ್ತೆ. ಇದು 36 2 72 2 ಬರುತ್ತೆ. ಸೊ ಇಲ್ಲಿ ಎ ಅನ್ನೋವು 2 ಇದ್ದಾವೆ, ಬಿ ಅನ್ನೋವು 2 ಇದ್ದಾವೆ, ಸಿ ಅನ್ನೋವು 2 ಇದ್ದಾವೆ. ಅಂದರೆ ಇಲ್ಲಿ 4 + 3 7, 7 + 2 ಅಂದರೆ 9 ಬರುತ್ತಲ್ಲ. ಈ 9ನ್ನು 2ರಿಂದ ಡಿವೈಡ್ ಮಾಡಿರಿ, 4.5 ಬರುತ್ತೆ. ಯಾಕಂದರೆ 2A 2B 2C ಇರೋದ್ರಿಂದ ಈ 3ನ್ನು ಕೂಡಿಬಿಟ್ಟು 3 ಜನ ಸೇರಿ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ ಅಂತ ಕಂಡುಹಿಡಿಬೇಕಂದ್ರೆ ಈ 3 ಸಂಖ್ಯೆಗಳನ್ನು ಕೂಡಿ 2ರಿಂದ ಡಿವೈಡ್ ಮಾಡಿರಿ, 4.5 ಬರುತ್ತೆ. ಅಂದರೆ 3 ಜನ ಸೇರ್ಕೊಂಡು ಒಂದಿನದಲ್ಲಿ 4.5 ಯೂನಿಟ್ ಕೆಲಸ ಮಾಡ್ತಾರೆ ಅಂತ. ಹಾಗಾದರೆ ಲಾಸ್ ಸಹ 72 ಕೊಟ್ಟಿದ್ದಾನೆ. ಅದನ್ನ 4.5ಯಿಂದ ಡಿವೈಡ್ ಮಾಡಿದ್ರೆ ಎಷ್ಟು ದಿನದಲ್ಲ 3 ಜನ ಸೇರಿ ಕೆಲಸ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ನಿಮಗೆ ಪಾಯಿಂಟ್ ಸಮಥಿಂಗ್ ಇದ್ರೆ ಡಿವೈಡ್ ಮಾಡೋದು ಗೊತ್ತಾಗಿಲ್ಲ ಅಂದರೆ ಈ 72 ಬರ್ಕೊಂಡು 45ನ ಪಾಯಿಂಟ್ ತೆಗೆದು ಬರೆಯೋಣ. ಯಾಕಂದರೆ ಪಾಯಿಂಟಿಂದ ಬಲಕ್ಕೆ 1 ಅಂಕಿ ಇದೆ ಅಂದರೆ 1 0 ಎಕ್ಸ್ಟ್ರಾ ಹಾಕೋಬೇಕಿಲ್ಲ.
ಇದು 9 5 45, 9 8 72, 0 ಪಕ್ಕ ಬರಿತೀನಿ. 5 1 5, 3 ಉಳಿಯುತ್ತೆ, 5 6 30 ಕ್ಯಾನ್ಸಲ್ ಆದರೆ 16 ದಿನ ಬೇಕಾಗುತ್ತೆ. ಆ 3 ಜನ ಒಟ್ಟಾಗಿ ಅದೇ ಕೆಲಸ ಮಾಡಲಿಕ್ಕೆ 16 ಡೇಸ್ ಬೇಕಾಗುತ್ತೆ. 16 ಡೇಸ್ ಅನ್ನೋದು ಆಪ್ಷನ್ ಸಿ ನಲ್ಲಿ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಈ ರೀತಿ ಈ ಲೆಕ್ಕವನ್ನು ಬಿಡಿಸ್ತೀವಿ, ಗೊತ್ತಾಯ್ತಾ? ಸೊ ಈ ಥರ ಟೈಮ್ ಆ್ಯಂಡ್ ವರ್ಕ್ ಸಂಬಂಧಪಟ್ಟಂಥ ಕ್ಲಾಸಸ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ದೀನಿ. ಇದೇ ಕ್ವಶನ್ ಮಾಡಿದ್ದೀನಿ ಅನಿಸುತ್ತೆ ನೋಡಿರಿ. ಟೈಮ್ ಆ್ಯಂಡ್ ವರ್ಕ್ ಅಂತ ಹೊಡೀಲಿ ನೀವು ಸರ್ಚಲ್ಲಿ. ಸೊ ಅಥವಾ ಪ್ಲೇ ಲಿಸ್ಟಲ್ಲಿ ಹೋಗಲಿ, ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಪ್ಲೇ ಲಿಸ್ಟಲ್ಲಿ ಹೋದರೆ ಅಲ್ಲಿ ಮೆಂಟಲ್ ಎಬಿಲಿಟಿ ಅಂತ ಒಂದು ಫೋಲ್ಡರ್ ಹೋದರೆ, ಆ ಮೆಂಟಲ್ ಎಬಿಲಿಟಿಯಲ್ಲಿ ನಿಮಗೆ ಟೈಮ್ ಆ್ಯಂಡ್ ವರ್ಕ್ ಪಾಠಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ವೀಡಿಯೋಸ್ ಮಾಡಿದ್ದೀನಿ. ಅದರಲ್ಲಿ ಇದೇ ಪ್ರಶ್ನೆ ಸಾಲ್ವ್ ಮಾಡೋದು ಇನ್ ಡೀಟೇಲ್ ನಿಮಗೆ ಡೆಪ್ತ್ ಹೇಳ್ಕೊಟ್ಟಿದ್ದೀನಿ, ಅದನ್ನು ಬೇಕಾದ್ರೆ ವಾಚ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಬರೋಣ. ದ ಅವರೇಜ್ ಆಫ್ ಫಸ್ಟ್ 10 ಪ್ರೈಮ್ ನಂಬರ್ಸ್ ಈಸ್ ಅಂತ ಇದೆ. ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಅಂತ ಇದೆ. ಸೊ ಫಸ್ಟ್ ಆಫ್ ಆಲ್ ಅವಿಭಾಜ್ಯ ಸಂಖ್ಯೆಗಳು ಅಂತ ಗೊತ್ತಿರಬೇಕು. ಪ್ರೈಮ್ ನಂಬರ್ಸ್ ಅಂದರೆ ಬೇರೆ ಸಂಖ್ಯೆಯಿಂದ ಭಾಗವಾಗದೇ ಇರೋ, ಸಿಂಪಲ್ ಅಂದರೆ ದ ನಂಬರ್ಸ್ ವಿಚ್ ಆರ್ ನಾಟ್ ಡಿವಿಸಿಬಲ್ ಬೈ ಎನಿ ಅದರ್ ನಂಬರ್ಸ್ ಎಕ್ಸೆಪ್ಟ್ 1 ಆ್ಯಂಡ್ ಇಟ್ ಸೆಲ್ಫ್ ಅಂತ ಹೇಳ್ತೀವಿ. ಪ್ರೈಮ್ ನಂಬರ್ಸ್ ಅಂದರೆ 1ರಿಂದ ಎಲ್ಲ ಸಂಖ್ಯೆ ಭಾಗ ಆಗ್ತವೆ, ಅದೇ ಸಂಖ್ಯೆಯಿಂದ ಆ ಸಂಖ್ಯೆ ಅಂತೂ ಖಂಡಿತ ಭಾಗ ಆಗುತ್ತೆ. ಆ 1 ಮತ್ತು ಅದೇ ಸಂಖ್ಯೆಯನ್ನು ಹೊರತುಪಡಿಸಿ ಬೇರೆ ಸಂಖ್ಯೆಯಿಂದ ಭಾಗವಾಗದೇ ಇರೋ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಅದರಲ್ಲಿ ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಬೇಕು. ಅವರೇಜ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಮೊದಲ ಅವಿಭಾಜ್ಯ ಸಂಖ್ಯೆ ಅಂದರೆ 2. ಯಾಕಂದ್ರೆ 2ರಿಂದ ಡಿವೈಡ್ ಆಗುತ್ತೆ, ಬೇರೆ ಸಂಖ್ಯೆಯಿಂದ ಭಾಗ ಆಗಲ್ಲ. 1ರಿಂದ ಎಲ್ಲವೂ ಆಗ್ತಾವೆ ಬಿಡ್ರಿ, 2ರಿಂದ ಆಗುತ್ತೆ, ಬೇರೆ ಸಂಖ್ಯೆಯಿಂದ ಭಾಗ ಆಗಲ್ಲ. 3 ಕೂಡ ಅವಿಭಾಜ್ಯ ಸಂಖ್ಯೆ, ಆಮೇಲೆ 5 ಕೂಡ ಅವಿಭಾಜ್ಯ ಸಂಖ್ಯೆ, 7 9 ಆಗಲ್ಲ, 10 ಆಗಲ್ಲ, 11 ಅವಿಭಾಜ್ಯ ಸಂಖ್ಯೆ, 12 ಆಗಲ್ಲ, 13 ಅವಿಭಾಜ್ಯ ಸಂಖ್ಯೆ, 14 15 ಆಗಲ್ಲ, 16 ಆಗಲ್ಲ, 17 ಅವಿಭಾಜ್ಯ ಸಂಖ್ಯೆ, 18 ಆಗಲ್ಲ, 19 ಅವಿಭಾಜ್ಯ ಸಂಖ್ಯೆ, 20 ಆಗಲ್ಲ, 21 ಆಗಲ್ಲ, 22 ಆಗಲ್ಲ, 23 ಅವಿಭಾಜ್ಯ ಸಂಖ್ಯೆ, 24 25 26 27 ಇವ್ಯಾವ ಆಗಲ್ಲ, 29 ಅವಿಭಾಜ್ಯ ಸಂಖ್ಯೆ. ಸೊ ನೋಡ್ರಿ, ಮೊದಲ 10 ಅವಿಭಾಜ್ಯ ಸಂಖ್ಯೆಗಳಂದ್ರೆ ಇಲ್ಲಿ ಕಾಣಿಸ್ತಕ್ಕಂಥವು ಇವು ಮೊದಲ 10 ಅವಿಭಾಜ್ಯ ಸಂಖ್ಯೆಗಳು. 1 2 3 4 5 6 7 8 9 10 ಇವು ಮೊದಲ 10 ಅವಿಭಾಜ್ಯ ಸಂಖ್ಯೆಗಳು. ಇವುಗಳ ಸರಾಸರಿ ಬೇಕು. ಈ ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಅವರೇಜ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಇವೆಲ್ಲ ಕೂಡ 29 + 23 52 ಬರುತ್ತೆ. 52 + 19 ಅಂದರೆ 62, 70 71 ಆಗುತ್ತೆ. ಸೊ 71 + 17 ಅಂದರೆ ಎಷ್ಟು ಬರುತ್ತೆ? 88 ಬರುತ್ತೆ. 88 + 13 ಅಂದರೆ 101. 101 + 11 ಅಂದರೆ 112. 112 + 7 ಅಂದರೆ 119. 119 + 9 124. 124 + 3 127. 127 + 2 ಅಂದರೆ 129 ಆಗುತ್ತೆ. ಟೋಟಲಿ ಮೊದಲ 10 ಅವಿಭಾಜ್ಯ ಸಂಖ್ಯೆಗಳು ಎಲ್ಲವೂ ಕೂಡಿದ್ರೆ 129 ಬರುತ್ತೆ. 10 ಸಂಖ್ಯೆಗಳಿದಾವಲ್ಲ, 10ರಿಂದ ಡಿವೈಡ್ ಮಾಡಿರಿ. ಸೊ 10 ಅಂದರೆ ಇಲ್ಲಿ 1 0 ಇದೆಯಲ್ಲ, 10ರಿಂದ 129 ಭಾಗಿಸ್ರಿ 12.9 ಬರುತ್ತೆ, 12.9 ಬರುತ್ತೆ. ಇಲ್ಲಿ 1 0 ಇದೆ ಅಂದರೆ ಬಲಗಡೆಯಿಂದ 1 ಅಂಕೆ ಮೇಲೆ ಪಾಯಿಂಟ್ ಇಟ್ಟರೆ ಸಾಕು, 12.9 ಅನ್ನೋದು ಸರಾಸರಿ ಆಗಿರುತ್ತೆ. 12.9 ಅನ್ನೋದು ಆಪ್ಷನ್ ಬಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ನೀವೇನಾರು ಸಪೋರ್ಟ್ ಮಾಡಬೇಕಂದ್ರೆ ನಮ್ಮ ಕ್ಲಾಸಸ್ ನಿಮಗೆ ಇಷ್ಟ ಆಗಿದ್ರೆ ಮಾತ್ರ, ಸೊ ನಿಮಗೆ ಏನಾದ್ರು ಸಹಾಯ ಮಾಡ್ತಕ್ಕಂಥ ಮನೋಸ್ಥಿತಿ ಇದ್ರೆ ಮಾತ್ರ ಇಲ್ಲಿ ಕಾಣಿಸ್ತಕ್ಕಂಥ QR ಕೋಡನ್ನು ಸ್ಕ್ಯಾನ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಡೊನೇಟ್ ಮಾಡ್ತಾ ಬನ್ನಿ. ನಾಟ್ ಮ್ಯಾಂಡೇಟರಿ, ನಾಟ್ ಕಂಪಲ್ಸರಿ. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ವಾಟ್ ವಿಲ್ ಬಿ ದ ನೆಕ್ಸ್ಟ್ ನಂಬರ್ ಆಫ್ ದ ಸೀರೀಸ್ 2 15 41 80 ಅಂಡ್ ಸೊ ಆನ್? ಈ ಸರಣಿಯ ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳಿದಾನೆ. 2 ಇದೆ, 15 ಅಂತ ಸಂಖ್ಯೆ ಇದೆ, 41 ಅನ್ನೋದು ಇನ್ನೊಂದು ಸಂಖ್ಯೆ ಇದೆ, 80 ಅನ್ನೋದು ಮತ್ತೊಂದು ಸಂಖ್ಯೆ ಇದೆ. ಮುಂದ್ಗಡೆ ಯಾವ ಸಂಖ್ಯೆ ಬರುತ್ತೆ ಅಂತ ಕ್ವಶನ್ ಕೇಳಿದಾನೆ. ಸೊ ಮುಂದ್ಗಡೆ 80ರ ನಂತರ ಬರ್ತಕ್ಕಂಥ ಸಂಖ್ಯೆ ಯಾವುದು? ಸೊ ಯಾವ ಸಂಖ್ಯೆ ಬರುತ್ತೆ ಅಂತ ಕಂಡುಹಿಡಿಬೇಕಂದ್ರೆ ಫಸ್ಟ್ ಇವೆಲ್ಲ ಸಂಖ್ಯೆಗಳನ್ನ ಡಿಫ್ರೆನ್ಸ್ ಮಾಡ್ತಾ ಹೋದ್ರೆ ಏನಾದ್ರು ಸಿಗುತ್ತೆ ನೋಡ್ರಿ. 2ರ ಸಂಖ್ಯೆ 15 ಆಗಿದೆ ಅಂದರೆ 2ಕ್ಕೆ 13 ಕೂಡಿದಾಗ 15 ಬರುತ್ತೆ, ಅಥವಾ 15ರಲ್ಲಿ 2 ಮೈನಸ್ ಮಾಡಿದ್ರೆ 13 ಬರುತ್ತೆ. 15 ಇರೋ ಸಂಖ್ಯೆ 41 ಆಗಿದೆ ಅಂದರೆ 15ಕ್ಕೆ ಎಷ್ಟನ್ನ ಕೂಡಿದರೆ 41 ಆಗುತ್ತೆ ಅಂತ ನೋಡ್ಕೋಬೇಕು. ಅಥವಾ 41ರಲ್ಲಿ 15 ಮೈನಸ್ ಮಾಡಿರಿ 26 ಬರುತ್ತೆ. ಇದರ ಅರ್ಥ 15 + 26 ಅಂದರೆ ಮುಂದಿನ ಸಂಖ್ಯೆ 41 ಬರುತ್ತೆ. 41 ಇರೋ ಸಂಖ್ಯೆ 80 ಆಗಿದೆ ಅಂದರೆ 41ಕ್ಕೆ ಎಷ್ಟು ಕೂಡಿರೆ 80 ಆಗುತ್ತೆ ಅಂತ ನೋಡ್ಬೇಕು. ಅಥವಾ 80ರಲ್ಲಿ 41 ಕಳೆದ್ರೆ 39 ಬರುತ್ತೆ. ಈ ಗ್ಯಾಪಲ್ಲಿ 39 ಸಿಗುತ್ತೆ. 41 + 39 ಅಂದರೆ ನೆಕ್ಸ್ಟ್ ನಂಬರ್ ಎಷ್ಟು ಬರುತ್ತೆ ಅಂದರೆ 80 ಬರುತ್ತೆ. ಈ 13, ಈ 26, ಈ 39 ಇದವಲ್ಲ, ಇವು ಯಾವ ಥರ ಸಂಖ್ಯೆಗಳು ಅಂತ ಐಡೆಂಟಿಫೈ ಮಾಡಬೇಕು ಅಂದರೆ ಕೆಳಗೆ ಬಂದಿರೋ ಸಂಖ್ಯೆಗಳೇನವಲ್ಲ ಇವೆಲ್ಲ
ಮಲ್ಟಿಪಲ್ಸ್ ಆಫ್ 13 ಅಂತ ಕರಿತೀವಿ. 13ರ ಗುಣಕಗಳು ಅಥವಾ 13ರ ಅಪವರ್ತ್ಯಗಳು ಅಂತ ಕರಿತೀವಿ. ಅಂದರೆ 13 ಮಗ್ಗೆಯಲ್ಲಿ ಬರ್ತಕ್ಕಂಥ ಸಂಖ್ಯೆಗಳು ಅಂತ ಕರಿತೀವಿ. ಮಲ್ಟಿಪಲ್ಸ್ ಆಫ್ 13. 13 1 13, 13 2 26, 13 3 39, ನೆಕ್ಸ್ಟ್ 13 4 52 ಕೂಡಬೇಕು ಅಂತ ಗೊತ್ತಾಯಿತು. ಸೊ ಈ 80ಕ್ಕೆ 52ಅನ್ನು ಕೂಡಿದಾಗ ಮುಂದಿನ ಸಂಖ್ಯೆ ಎಷ್ಟು ಬರುತ್ತೆ? 132 ಆಗುತ್ತೆ. ಈ ಡ್ಯಾಶ್ ಪ್ಲೇಸಲ್ಲಿ ಬರ್ತಕ್ಕಂಥ ನೆಕ್ಸ್ಟ್ ನಂಬರು 132 ಆಗಿರುತ್ತೆ. ಅದು ಆಪ್ಷನ್ ಡಿ ನಲ್ಲಿದೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಕರಿತೀವಿ. ಅರ್ಥ ಆಯ್ತಾ? 9th ಕ್ವಶನ್. ಕಮಿಂಗ್ ಟು ದ 10th ಕ್ವಶನ್ ಬರೋಣ. 10ನೇ ಪ್ರಶ್ನೆ. The average weight of 30 boys and girls is 45 kg. If the average weight of 20 boys out of them is 43.5 kg, then the average weight of 10 girls is, ನೋಡ್ರಿ, 30 ಹುಡುಗರು ಮತ್ತು ಹುಡುಗಿಯರ ಸರಾಸರಿ ತೂಕ 45 kg ಇದೆ. ಅವರಲ್ಲಿ 20 ಹುಡುಗರ ಸರಾಸರಿ ತೂಕ 43.5 kg ಆಗಿದ್ದರೆ 30 ಹುಡುಗಿಯರ ಸರಾಸರಿ ತೂಕ ಎಷ್ಟು ಅಂತ. ಟೋಟಲಿ ಬಾಯ್ಸ್ ಗರ್ಲ್ಸ್ ಸೇರಿ 30 ಜನ ಇದ್ದಾರೆ ಅಂತ. ಬಾಯ್ಸ್ ಗರ್ಲ್ಸ್ ಸೇರಿ ಟೋಟಲಿ 30 ಜನ ಇದ್ದಾರೆ ಅಂತ. ಆ 30 ಜನದಲ್ಲಿ 20 ಜನ ಬಾಯ್ಸ್ ಇದ್ದಾರೆ. ಬಾಯ್ಸ್ ಸಪ್ರೇಟ್ ಅವರೇಜ್ ವೇಟ್ ಕಂಡಿಡ್ತಾರೆ. ಹಾಗಾದ್ರೆ 10 ಜನ ಗರ್ಲ್ಸ್ ಅವರೇಜ್ ವೇಟ್ ಸಪ್ರೇಟ್ ಕಂಡಿಡಿದ್ರೆ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಟೋಟಲಿ ನೋಡ್ರಿ, ಟೋಟಲ್ ವೇಟ್ ಕಂಡಿಡ್ಕೊಳ್ಳೋಣ. ಟೋಟಲ್ ವೇಟ್ ಅಂದರೆ ಒಟ್ಟು ತೂಕ ಕಂಡುಹಿಡಿಬೇಕು. ಒಟ್ಟು ತೂಕ ಅಂದರೆ 30 ಜನ ಹುಡುಗರು ಮತ್ತು ಹುಡುಗಿಯರು ಸೇರಿ ಸರಾಸರಿ ತೂಕ 45 kg ಇದೆಯಲ್ಲ, ಆ ಸರಾಸರಿ ತೂಕ 45 kgಯನ್ನು ಬಾಯ್ಸ್ ಗರ್ಲ್ಸ್ ಸೇರಿ 30 ಜನ ಇದ್ದಾರೆ ಅಂದರೆ 30ರಿಂದ ಗುಣಾಕಾರ ಮಾಡಿರಿ. 45 × 3 ಗುಣಿಸಿದಾಗ 135 ಆಗುತ್ತೆ. 0 ಲಾಸ್ಟಿಗೆ ಬರ್ಕೊಂಡ್ರೆ 30 ಜನ ಬಾಯ್ಸ್ ಮತ್ತು ಗರ್ಲ್ಸ್ ಸೇರಿ ಟೋಟಲಿ 30 ಜನ ಸ್ಟೂಡೆಂಟ್ಸ್ನ ಒಟ್ಟು ತೂಕ 1350 kg ಬರುತ್ತೆ ಅಂತ. ಆ 30 ಜನ ಸ್ಟೂಡೆಂಟ್ಸಲ್ಲಿ 20 ಜನ ಹುಡುಗರಿದ್ದಾರೆ. ಅವ್ರದ್ದು ಅವರೇಜ್ ವೇಟ್ ಸಪ್ರೇಟ್ ಮಾಡಿದ್ದಾರೆ. ಈ ಹುಡುಗರು ಸಪ್ರೇಟ್ ಅವರೇಜ್ ವೇಟ್ ಕಂಡುಹಿಡಿದ್ದಾರೆ. ಅದು 43.5 kg ಬಂದಿದೆ ಅಂದರೆ ಆ 20 ಹುಡುಗರ ಸರಾಸರಿ ತೂಕ ಕೊಟ್ಟಿದ್ದಾರೆ. ಅಂದರೆ ಟೋಟಲ್ ವೇಟ್ ಕಂಡುಹಿಡ್ಕೊಳ್ಳೋಣ. ಸರಾಸರಿ ತೂಕ 43.5 kg ಕೊಟ್ಟಿದ್ದಾರಲ್ಲ, ಆ 43.5ಅನ್ನು 20 ಜನ ಹುಡುಗರಿದಾರಲ್ಲ 20ರಿಂದ ಗುಣಿಸ್ಬೇಕು. ಸರ್ 0 ಲಾಸ್ಟಿಗೆ ಇರಲಿ. 2 3 2 5 10 0 ದಶಕ 1, ಆಮೇಲೆ 2 3 6 1 7, 2 4 8. ಸೊ ಇಲ್ಲಿ ಎಷ್ಟು ಬರುತ್ತೆ ಅಂದರೆ ಇಲ್ಲಿ 2 ಡಿಜಿಟ್ ಆಮೇಲೆ 1 ಡಿಜಿಟ್ ಆಮೇಲೆ ಪಾಯಿಂಟ್ ಇದೆಯಲ್ಲ, ಪಾಯಿಂಟ್ ಇಡೋಣ. 870.0 ಅಂದರೆ 870 kg ಆಗುತ್ತೆ. ಟೋಟಲ್ ಎಲ್ಲರದ್ದು ಸೇರಿ 1350 kgಯಲ್ಲಿ ಹುಡುಗರದ ಟೋಟಲ್ ವೇಟ್ 870 kgನ ಮೈನಸ್ ಮಾಡಿರಿ ಎಷ್ಟು ಬರುತ್ತೆ ಅಂದರೆ 0. 15 7 ಕಳೆದ್ರೆ 8, ಇಲ್ಲ 12 8 ಕಳೆದ್ರೆ 4, 480 kg ಬರುತ್ತೆ. ಈ 480 kg ಅನ್ನೋದು ಉಳಿದ 10 ಹುಡುಗಿಯರ ಒಟ್ಟು ತೂಕ ಇದೆ. ಇನ್ನು ಉಳಿದ 10 ಹುಡುಗಿಯರ ಒಟ್ಟು ತೂಕ 480 kg ಬಂದಿದೆ ಅಂದರೆ ಸರಾಸರಿ ತೂಕ ಕಂಡುಹಿಡಿಬೇಕಂದ್ರೆ 480 ಜನ ಉಳ್ಕೊಂಡ್ರೆ 10 ಜನ ಗರ್ಲ್ಸ್ ಅಲ್ಲ, 10ರಿಂದ ಭಾಗಿಸಿರ 0 0 ಕ್ಯಾನ್ಸಲ್, 1ರಿಂದ 48 ಡಿವೈಡ್ ಮಾಡಿರಿ 48 kg ಅನ್ನೋದು ಉಳಿದ 10 ಹುಡುಗಿಯರ ಸರಾಸರಿ ತೂಕ ಆಗಿರುತ್ತೆ. 48 kg. ಆಪ್ಷನ್ ಬಿ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆನಾ? ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. ವಾಟ್ ವಿಲ್ ಬಿ ದ ನೆಕ್ಸ್ಟ್ ನಂಬರ್ ಆಫ್ ದ ಸೀರೀಸ್ 4 9 25 49 ಕ್ವಶನ್ ಮಾರ್ಕ್ ಅಂತ ಇದೆ. ಸೊ ಇಲ್ಲಿ 4 9 25 49 ಈ ಸರಣಿಯ ಮುಂದಿನ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಬೇಕು. ವಾಟ್ ಈಸ್ ದ ನೆಕ್ಸ್ಟ್ ನಂಬರ್ ಇನ್ ದ ಗಿವನ್ ಸೀರೀಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿದ ತಕ್ಷಣ ಒಂದು ಪ್ರಾಪರ್ ಐಡಿಯಾ ಬರುತ್ತೆ. 4 9 25 49 ನಾವು ಯಾವ ಥರ ಸಂಖ್ಯೆಗಳು ಏನಾದರೂ ಒಂದು ಐಡಿಯಾ ಬರುತ್ತಾ ಮೈಂಡಲ್ಲಿ ಅನ್ನೋದಾದ್ರೆ, ನನಗಂತ ನೋಡಿದ ತಕ್ಷಣ ಇವೆಲ್ಲ ವರ್ಗ ಸಂಖ್ಯೆಗಳು ಅಂತ ಗೊತ್ತಾಗುತ್ತೆ. ದೀಸ್ ಆರ್ ಆಲ್ ಸ್ಕ್ವೇರ್ಸ್. ನೀವು 1ರಿಂದ 30ರವರೆಗೂ 1ರಿಂದ 40ರವರೆಗೂ ವರ್ಗ ಸಂಖ್ಯೆಗಳನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಕಲಿಬೇಕಾಗುತ್ತೆ. ಕಂಪಲ್ಸರಿ ಅವು. ಯಾಕಂದ್ರೆ ನೋಡಿದ ತಕ್ಷಣ ಇವು ವರ್ಗ ಸಂಖ್ಯೆಗಳು ಅಂತ ಗೊತ್ತಾಗಬೇಕಂದ್ರೆ ವರ್ಗ ಸಂಖ್ಯೆಗಳ ಐಡಿಯಾ ಇರಬೇಕು. ಅವೆಲ್ಲ ನೋಡಿದ ತಕ್ಷಣ ಗೊತ್ತಾಗಬೇಕು ಅಂದರೆ, ಸೊ ಇಲ್ಲಿ 4 ಅನ್ನೋದು 2ರ ವರ್ಗ 2 ಸ್ಕ್ವೇರ್ ವ್ಯಾಲ್ಯೂ 4 ಬರುತ್ತೆ. ಆಮೇಲೆ 3ರ ವರ್ಗ ಅಂದರೆ 3 ಸ್ಕ್ವೇರ್ ವ್ಯಾಲ್ಯೂ 9 ಬರುತ್ತೆ. 5ರ ವರ್ಗ ಅಂದರೆ 5 ಸ್ಕ್ವೇರ್ ವ್ಯಾಲ್ಯೂ 25 ಬರುತ್ತೆ. ಸೊ ಇದು 7ರ ವರ್ಗ 7 ಸ್ಕ್ವೇರ್ ವ್ಯಾಲ್ಯೂ 49 ಬರುತ್ತೆ. ಸೊ ಹಾಗಾದರೆ ಇಲ್ಲಿ ಬಂದಿರೋ ಈ 2 3 5 7 ಏನಿದಾವಲ್ಲ, 2 3 5 7 ಇವೆಂಥ ಸಂಖ್ಯೆಗಳು 2 3 5 7 ನಾವು ಇವು ಪ್ರೈಮ್ ನಂಬರ್ಸ್. ಇವು ಆಗಲೇನು ಹೇಳಿದ್ದು ಅವಿಭಾಜ್ಯ ಸಂಖ್ಯೆಗಳು ಬರ್ಸಿದ್ನಲ್ಲ ಸೊ ಹಿಂದೆ, ಮೊದಲ 10 ಅವಿಭಾಜ್ಯ ಸಂಖ್ಯೆಗಳು ಅಂತ. ಇವೆಲ್ಲ ಬೇರೆ ಸಂಖ್ಯೆಯಿಂದ ಭಾಗ ಆಗಿದೆಯಲ್ಲ 2 3 5 7 ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಇವೆಲ್ಲ ಪ್ರೈಮ್ ನಂಬರ್ಸ್ ಅಂತ ಕರೆಯೋದ್ರಿಂದ 7ರ ನಂತರ ಬರೋ ಅವಿಭಾಜ್ಯ ಸಂಖ್ಯೆ ಯಾವುದು, ಪ್ರೈಮ್ ನಂಬರ್ ಯಾವುದಂದ್ರೆ 9 ಬರಲ್ಲ 11 ಬರುತ್ತೆ. ಸೊ ಹಾಗಾಗಿ
ಹಾಗಾಗಿ ಈ ಗ್ಯಾಪಲ್ಲಿ ನಾವು 9 ಸ್ಕ್ವೇರ್ ಬರೆಯಂಗಿಲ್ಲ, 11 ಸ್ಕ್ವೇರ್ ಬರಿಬೇಕಾಗುತ್ತೆ. 7ರ ನಂತರ ಬರೋ ಅವಿಭಾಜ್ಯ ಸಂಖ್ಯೆ ಅಂದರೆ ಬೇರೆ ಸಂಖ್ಯೆಯಿಂದ ಭಾಗ ಆಗದೆ ಇರೋ. ಸೊ ಹಾಗಾದ್ರೆ 11 ಸ್ಕ್ವೇರ್ ವ್ಯಾಲ್ಯೂ 121 ಬರುತ್ತೆ. 11 × 11 ಅಂದರೆ 121 ಬರುತ್ತಲ್ಲ. ಇಲ್ಲಿ ಬರ್ತಕ್ಕಂಥ ಮುಂದಿನ ಸಂಖ್ಯೆ 121 ಆಪ್ಷನ್ ಡಿ ನಲ್ಲಿದೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಕರಿತೀವಿ. ಓಕೆನಾ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಎ ಪಾಯಿಂಟ್ ಹ್ಯಾಸ್ ಗಾಟ್, ಒಂದು ಬಿಂದುವಿಗೆ ಇವುಗಳಿವೆ ಅಂತ. ನೋಡ್ರಿ, ಒಂದು ಬಿಂದು ಹಿಂಗೆ ಒಂದು ಡಾಟ್ ಆಗ್ತಾ ಇದೀನಿ ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಒಂದು ಬಿಂದುವಿಗೆ ಏನೇನಿರುತ್ತೆ ಅಂತ ಕೇಳಿದ್ದಾನೆ. ಓನ್ಲಿ ಲೆಂತ್ ಆ್ಯಂಡ್ ಬ್ರೆಡ್ತ್, ಕೇವಲ ಉದ್ದ ಮತ್ತು ಅಗಲ. ನೋಡ್ರಿ, ಈ ಬಿಂದುವಿನ ಉದ್ದ ಅಳತೆ ಮಾಡ್ರಿ, ಅಗಲ ಅಳತೆ ಮಾಡ್ರಿ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ಮೆಜರ್ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ಎ ಪಾಯಿಂಟ್. ಪಾಯಿಂಟ್ ಅನ್ನೋದು ಒಂದು ಕಲ್ಪನೆ ಮಾತ್ರ. ಅದಕ್ಕೆ ಉದ್ದ ಆಗಲಿ, ಅಗಲ ಆಗಲಿ, ಎತ್ತರ ಆಗಲಿ, ಗಾತ್ರ ಆಗಲಿ ಏನೂ ಇರಲ್ಲ. ಪಾಯಿಂಟ್ ಅನ್ನೋದು ಒಂದು ಕಲ್ಪನೆ. ನಾವು ಪೆನ್ನನ್ನು ಏನಾದರೂ ಬರೆಯೋಕ್ಕೆ ಪೆನ್ನನ್ನು ತಗೊಂತೀವಲ್ಲ, ಫಸ್ಟ್ ನಾವು ಆ ಪೆನ್ನನ್ನು ತುದಿ ಇಟ್ಟಾಗ ನಮಗೆ ಕಾಣಿಸ್ತಕ್ಕಂಥದ್ದು ಒಂದು ಬಿಂದು. ಒಂದು ಬಿಂದುವಿನ ಪರಿಕಲ್ಪನೆ ಮಾತ್ರ ಮೂಡುತ್ತೆ. ಆ ಬಿಂದುವಿಗೆ ಉದ್ದ, ಅಗಲ, ಎತ್ತರ, ಗಾತ್ರ, ವಾಲ್ಯೂಮು, ಕ್ಷೇತ್ರಫಲ ಏನೂ ಇರಲ್ಲ. ಸೊ ಹಾಗಾಗಿ ಬಿಂದುವಿಗೆ ಉದ್ದ ಮತ್ತು ಅಗಲಗಳು ಇರ್ತಾವಂದ್ರೆ ಖಂಡಿತವಾಗಿ ಇರಲ್ಲ. ಸೊ ಓನ್ಲಿ ಎ ಸ್ಮಾಲ್ ರೇಡಿಯಸ್, ಚಿಕ್ಕ ರೇಡಿಯಸ್ ತಗೊಂಡು ಒಂದು ತ್ರಿಜ್ಯ ತಗೊಂಡು ಬಿಂದುನ ರಚನೆ ಮಾಡಿದ್ದೀವಿ ಅಂತೇಳಿದೆ. ಇದು ಕೂಡ 100% ರಾಂಗ್. ಒಂದು ಸಣ್ಣ ತ್ರಿಜ್ಯ ತಗೊಂಡು ನಾವು ಬಿಂದು ಅಲ್ಲ ಸರ್ಕಲ್ ಹಾಕಿಬಿಡ್ತೀವಿ ನಾವು, ಅದು ಬಿಂದು ಅಂತ ಅನ್ಸ್ಕೊಳ್ಳಲ್ಲ. ಹಾಗಾಗಿ ಇದು ರಾಂಗು. ಸೊ ಉದ್ದ, ಅಗಲ ಮತ್ತು ದಪ್ಪ, ಉದ್ದ ಇದೆ, ಅಗಲ ಇದೆ, ಆಮೇಲೆ ಎಷ್ಟು ದಪ್ಪ ಇದೆ ಅಂತ ಹೇಳ್ಬೋದು ಅಂತ ಹೇಳಿದರೆ ಇದು ಕೂಡ ರಾಂಗು. ಬಿಂದುವಿಗೆ ಉದ್ದ, ಅಗಲ, ಎತ್ತರ, ದಪ್ಪ ಏನಿರಲ್ಲ. ಸೊ ನೋಡ್ರಿ, ನೋ ಲೆಂತ್, ನೋ ಬ್ರೆಡ್ತ್, ನೋ ಥಿಕ್ನೆಸ್ ಅಂತ ಇದೆಯಲ್ಲ, ಉದ್ದ, ಅಗಲ ಅಥವಾ ದಪ್ಪವಿಲ್ಲ ಅಂದರೆ ಬಿಂದುವಿಗೆ ಉದ್ದನೂ ಇರಲ್ಲ, ಅಗಲನೂ ಇರಲ್ಲ, ಅದು ಥಿಕ್ನೆಸ್ ಇದೆ ಅನ್ನೋದು ಕೂಡ ಇರಲ್ಲ. ಹಾಗಾಗಿ ಬಿಂದುವಿಗೆ ಏನಿರುತ್ತೆ ಅಂದರೆ ಇವ್ಯಾವು ಇರಲ್ಲ, ಉದ್ದ, ಅಗಲ ಮತ್ತು ಎತ್ತರಗಳು ಇರಲ್ಲ ಅಂತ ಕರಿತೀವಿ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಇದಕ್ಕೆ. ಓಕೆನಾ, ನೆಕ್ಸ್ಟ್ ಪ್ರಶ್ನೆ. ಇಂಡಿವಿಜುವಲ್ ಅಟೆನ್ಷನ್ ಕೆನಾಟ್ ಬಿ ಪೇಯ್ಡ್ ಟು ಸ್ಟೂಡೆಂಟ್ಸ್ ಡ್ಯೂ ಟು, ಈ ಕೆಳಗಿನ ಕಾರಣಗಳಿಗಾಗಿ ವಿದ್ಯಾರ್ಥಿಗೆ ವೈಯಕ್ತಿಕ ಗಮನ ನೀಡಲಾಗುವುದಿಲ್ಲ. ಒಬ್ಬ ಟೀಚರ್, ಒಬ್ಬ ಶಾಲಾ ಶಿಕ್ಷಕ ಆ ತರಗತಿಯಲ್ಲಿ ಕೂತಿರೋ ಮಕ್ಕಳಿಗೆ ಪ್ರತಿಯೊಬ್ಬರಿಗೆ ಇಂಡಿವಿಜುವಲ್ ಅಟೆನ್ಷನ್, ವೈಯಕ್ತಿಕವಾಗಿ ಗಮನ ಕೊಡಲಿಕ್ಕೆ ಯಾವ ಸಂದರ್ಭದಲ್ಲಿ ಸಾಧ್ಯ ಇಲ್ಲ ಅಂತ ಕೇಳಿದ್ದಾನೆ. ಇಂಡಿವಿಜುವಲ್ ಅಟೆನ್ಷನ್ನ ಯಾವ ಟೈಮಲ್ಲಿ ಕೊಡೋಕ್ಕಾಗ ಒಬ್ಬ ಶಿಕ್ಷಕಗೆ ಅಂತ. ಲಾರ್ಜ್ ಕ್ಲಾಸ್, ಮೋರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂದರೆ ಅತಿ ದೊಡ್ಡ ತರಗತಿಯಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿದ್ದಾಗ ಪ್ರತಿಯೊಬ್ಬರ ಮೇಲೆ ಗಮನವನ್ನು ಕೇಂದ್ರೀಕರಿಸೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು 100% ಕರೆಕ್ಟ್. ಯಾವಾಗ ಒಬ್ಬ ಶಿಕ್ಷಕನಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಮೇಲೆ ಇಂಡಿವಿಜುವಲ್ ಅಟೆನ್ಷನ್ಸ್, ವೈಯಕ್ತಿಕ ಗಮನವನ್ನು ಕೇಂದ್ರೀಕರಿಸಲು ಸಾಧ್ಯವಿಲ್ಲ ಅಂದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಜಾಸ್ತಿ ಇದ್ದಾಗ ಕ್ಲಾಸ್ ರೂಮಲ್ಲಿ ವೈಯಕ್ತಿಕವಾಗಿ ಒಬ್ಬೊಬ್ಬರನ್ನೇ ನಾವು ವಿಚಾರಿಸ್ಕೊಳ್ಳಿಕ್ಕಾಗ್ಬೋದು ಅಥವಾ ಇಂಡಿವಿಜುವಲ್ ಅಟೆನ್ಷನ್ ಕೊಡಲಿಕ್ಕಾಗ್ಬೋದು, ಅವ್ರ ಮೇಲೆ ಗಮನವನ್ನು ಕೇಂದ್ರೀಕರಿಸಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳ್ಬೋದು. ಯಾವಾಗ ಅಂದರೆ ಲಾರ್ಜ್ ನಂಬರ್ ಆಫ್ ಕ್ಲಾಸ್ ಅಂದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೆಚ್ಚಿದ್ದಾಗ. ಇದು 100% ಕರೆಕ್ಟ್ ಆಗುತ್ತೆ. ಸೊ ಹಾಗೆ ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಚೆಕ್ ಮಾಡೋಣ. ಟೀಚರ್ಸ್ ಬರ್ಡನ್, ಶಿಕ್ಷಕರ ಹೊರೆ. ಒಬ್ಬ ಶಿಕ್ಷಕ ಕ್ಲಾಸ್ ರೂಮಲ್ಲಿ ಕ್ಲಾಸ್ ಮಾಡ್ತಾ ಇದ್ದಾನೆ, ಅವ್ರಿಗೆ ಪಾಠ ಹೇಳ್ಕೊಡ್ತಾ ಇದ್ದಾನೆ ಅಂದಮೇಲೆ ಅಲ್ಲಿದ್ದಾನೆ ಅವನು ಮಕ್ಕಳ ಮೇಲೆ ಕೇಂದ್ರೀಕರಿಸೋಕ್ಕೆ ಯಾವಾಗ ಸಾಧ್ಯ ಇಲ್ಲ ಅಂದರೆ ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದ್ದರೆ. ಆದರೆ ಶಿಕ್ಷಕ ಬರ್ಡನ್ ಇದ್ದಾಗ ಅಲ್ಲಿ ಶಿಕ್ಷಕರೇ ಇಲ್ಲ ಅಂದಮೇಲೆ ಕ್ಲಾಸ್ ರೂಮಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ರೇನು ಅದರ ಅವಶ್ಯಕತೆ ಇಲ್ಲ. ಅಂದರೆ ಇದಕ್ಕೆ ಸೂಟಬಲ್ ಅಲ್ಲ ಇದು ಶಿಕ್ಷಕರ ಹೊರೆ ಅನ್ನೋದು. ಶಿಕ್ಷಕರ ಕೊರತೆ ಇದ್ದಾಗ ಇಂಡಿವಿಜುವಲ್ ಅಟೆನ್ಷನ್ನ ಕೊಡಲಿಕ್ಕೆ ಆಗಲ್ಲ ಅಂತಕ್ಕಂಥ ಕಾರಣ ಅಂತೂ 100% ರಾಂಗ್ ಆಗುತ್ತೆ. ಅಲ್ಲಿ ಶಿಕ್ಷಕ ಇದೇನೆ ಅಂತ ತಿಳ್ಕೊಂಡು ನಾವು ಆನ್ಸರ್ ಮಾಡಬೇಕು ಅಷ್ಟೇ. ಇದಕ್ಕೆ ಸಿಲೆಬಸ್, ಪಠ್ಯಕ್ರಮ ಭಾಳ ಐತಿ. ಸಿಲೆಬಸ್ಸು ಒಂದು 3-4 ಜನ ಸ್ಟೂಡೆಂಟ್ಸ್ ಕೊಟ್ಕೊಂಡು ಭಾಳ ಸಿಲೆಬಸ್ ಐತಿ. ಹಾಗಾಗಿ ವೈಯಕ್ತಿಕವಾಗಿ ಒಬ್ಬನ ಮೇಲೆ ಗಮನ ಕೇಂದ್ರೀಕರಿಸಲು ಆಗಲ್ಲ ಅಂತ ಹೇಳಲಿಕ್ಕೆ 100% ರಾಂಗು. ಸಿಲೆಬಸ್ಗೂ ಅಲ್ಲಿ ಗಮನ ಕೇಂದ್ರೀಕರಿಸೋದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಲೋ ಸ್ಯಾಲ್ರಿ ಆಫ್ ಟೀಚರ್ಸ್ ಅಂದರೆ ಕಡಿಮೆ ಸಂಬಳ ಕೊಡ್ತಾರೆ, ಅದಕ್ಕೆ ನಾನು ವೈಯಕ್ತಿಕವಾಗಿ ಗಮನ ಕೊಡೋಕ್ಕೆ ಆಗ್ತಾ ಇಲ್ಲ ಅಂತ ಶಿಕ್ಷಕ ಹೇಳ್ತಾನಲ್ಲ, ಇದು ಕೂಡ ಇದಕ್ಕೆ ಸೂಟಬಲ್ ಆನ್ಸರ್ ಅಲ್ಲ. ಶಿಕ್ಷಕರ ಸ್ಯಾಲ್ರಿ ಅದು ಸೆಕೆಂಡರಿ. ಇದು ಸ್ಯಾಲ್ರಿ ಜಾಸ್ತಿ ಆದ್ರೂ ಇರ್ಬೋದು, ಕಡಿಮೆ ಆದ್ರೂ ಇರ್ಬೋದು, ಅವರೇಜ್ ಆದ್ರೂ ಆಗಿರ್ಬೋದು, ಬಟ್ ಗಮನ ಕೇಂದ್ರೀಕರಿಸೋದಕ್ಕೂ ಶಿಕ್ಷಕರ ಸ್ಯಾಲ್ರಿಗೂ ಯಾವುದೇ ರೀತಿಯ ಲಿಂಕ್ ಇಲ್ಲ, ಯಾವುದೇ ರೀತಿಯ ಸಂಬಂಧ ಇಲ್ಲ. ಹಾಗಾಗಿ ಯಾವ ಕಾರಣಗಳಿಗಾಗಿ ಶಿಕ್ಷಕ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಮೇಲೆ ಇಂಡಿವಿಜುವಲ್ ಅಟೆನ್ಷನ್ ಕೊಡೋಕ್ಕಾಗಲ್ಲ ಅಂದರೆ ಯಾವ ಸಂದರ್ಭದಲ್ಲಿ ಅಂತ ಸೂಕ್ತವಾದ, ಇದರಲ್ಲಿ ಸೂಕ್ತವಾದದ್ದು ಹೇಳ್ಬೇಕಂದ್ರೆ ಲಾರ್ಜ್ ನಂಬರ್ ಆಫ್ ಕ್ಲಾಸಸ್ ಅಂದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಅತಿ ಹೆಚ್ಚಿದ್ದಾಗ ಪ್ರತಿಯೊಬ್ಬರ ಮೇಲೆ ಇಂಡಿವಿಜುವಲ್ ಅಟೆನ್ಷನ್ ತಗೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳ್ಬೋದು. ಆಪ್ಷನ್ ಏನೇ ಇದಕ್ಕೆ ಸೂಟಬಲ್ ಆನ್ಸರ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ಅಚೀವ್ಮೆಂಟ್ ಟೆಸ್ಟ್ ಇನ್ ಮ್ಯಾಥಮೆಟಿಕ್ಸ್, ಏಮ್ ಟೆಸ್ಟಿಂಗ್ ಅಂತಿದೆ. ಗಣಿತಶಾಸ್ತ್ರದಲ್ಲಿ ಒಂದು ಸಾಧನಾ ಪರೀಕ್ಷೆ ಅಂತ ಮಾಡ್ತೀವಿ.
ಈ ಮ್ಯಾಥ್ಸ್ ಟೆಸ್ಟ್ ಅಂತ ಅಚೀವ್ಮೆಂಟ್ ಟೆಸ್ಟ್ ಅಂತ ಮಾಡ್ತೀವಿ. ಮ್ಯಾಥ್ಸ್ ಅಚೀವ್ಮೆಂಟ್ ಟೆಸ್ಟ್ ಅಂತ ಮಾಡ್ತೀವಿ. ಅಚೀವ್ಮೆಂಟ್ ಟೆಸ್ಟಿಂದ ಮಾಡೋ ಒಂದು ಉದ್ದೇಶ ಅಥವಾ ಗುರಿ ಆದರೂ ಏನು? ಮ್ಯಾಥ್ಸ್ ಅಚೀವ್ಮೆಂಟ್ ಟೆಸ್ಟ್, ಸೊ ಗಣಿತದ ಒಂದು ಸಾಧನಾ ಪರೀಕ್ಷೆಯ ಒಂದು ಗುರಿ ಏನು, ಅದರ ಏಮ್ ಏನು ಅಂದರೆ, ಸೊ ನೋಡ್ರಿ, ಪರ್ಫಾರ್ಮೆನ್ಸ್, ಸ್ಟೂಡೆಂಟ್ಸ್ನ ಪರ್ಫಾರ್ಮೆನ್ಸ್ ಅಂತ, ಅವರ ಕಾರ್ಯಕ್ಷಮತೆ. ಒಬ್ಬ ಸ್ಟೂಡೆಂಟ್ಸು ಯಾವ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾನೆ ಆ ಕಾರ್ಯಕ್ಷಮತೆಯನ್ನು ಗಮನಿಸ್ಲಿಕ್ಕೋಸ್ಕರ, ಮತ್ತು ಅವರ ಸ್ಪೀಡ್ ಯಾವ ಸ್ಪೀಡಲ್ಲಿ ಅಂದರೆ ಅವನು ಯಾವ ಟೈಮಲ್ಲಿ ಎಷ್ಟು ಟೈಮಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾನೆ ಅನ್ನೋದು ತಿಳ್ಕೊಳಕ್ಕೋಸ್ಕರ, ಆಮೇಲೆ ಅಕ್ಯುರೇಸಿ, ಎಷ್ಟು ಪ್ರಶ್ನೆಗಳಿಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾನೆ, ಅಕ್ಯುರೇಸಿ ಎಷ್ಟಿದೆ, ಕರೆಕ್ಟಾಗಿ ಎಷ್ಟು ಕ್ವಶನ್ಗೆ ಆನ್ಸರ್ ಮಾಡಿದ್ದಾನೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನಾವು ಮ್ಯಾಥ್ಸ್ ಅಚೀವ್ಮೆಂಟ್ ಟೆಸ್ಟನ್ನು ಕಂಡಕ್ಟ್ ಮಾಡೋದು. ಸ್ಟೂಡೆಂಟ್ಸ್ನ ಪರ್ಫಾರ್ಮೆನ್ಸ್ ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಅಂತ ಕರಿತೀವಿ. ಯಾವ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾನೆ ಅನ್ನೋ ಪರ್ಫಾರ್ಮೆನ್ಸನ್ನು ಐಡೆಂಟಿಫೈ ಮಾಡಲಿಕ್ಕೋಸ್ಕರ. ಸ್ಪೀಡ್ ಅಂದರೆ ಎಷ್ಟು ಟೈಮಲ್ಲಿ ಅವನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾನೆ. ಆಮೇಲೆ ಅಕ್ಯುರೇಸಿ ಅಂದರೆ ಎಷ್ಟು ಪ್ರಶ್ನೆಗಳಿಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾನೆ. ಇವನ್ನೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಮ್ಯಾಥ್ಸ್ ಅಚೀವ್ಮೆಂಟ್ ಟೆಸ್ಟನ್ನು ಕಂಡಕ್ಟ್ ಮಾಡೋದು. ಸೊ ಗಣಿತದ ಸಾಧನಾ ಪರೀಕ್ಷೆಯನ್ನು ಮಾಡೋ ಉದ್ದೇಶ ಅಥವಾ ಗುರಿ ಏನಂದರೆ ಪರ್ಫಾರ್ಮೆನ್ಸು, ಸ್ಪೀಡು ಮತ್ತು ಅಕ್ಯುರೇಸಿನ ಟೆಸ್ಟ್ ಮಾಡಲಿಕ್ಕೋಸ್ಕರ ನಾವು ಮ್ಯಾಥ್ಸ್ ಅಚೀವ್ಮೆಂಟ್ ಟೆಸ್ಟನ್ನು ಕಂಡಕ್ಟ್ ಮಾಡೋದು. ಆಗೋಸ್ಕರ ಇದಕ್ಕೆ ಆನ್ಸರ್ ಆಪ್ಷನ್ ಏನೇ ಕರೆಕ್ಟ್. ಪರ್ಸ್ನಾಲಿಟಿ, ಒಬ್ಬ ಸ್ಟೂಡೆಂಟ್ಸ್ನ ವ್ಯಕ್ತಿತ್ವವನ್ನು ತಿಳ್ಕೊಳ್ಳಿಕ್ಕೋಸ್ಕರ ನಾವು ಮ್ಯಾಥ್ಸ್ ಅಚೀವ್ಮೆಂಟ್ ಟೆಸ್ಟ್ ಅಂತ ಖಂಡಿತ ಮಾಡಲ್ಲ. ಆಮೇಲೆ ಮೆಮೊರಿ, ಓನ್ಲಿ ಅವ್ನ ಮೆಮೊರಿ ಎಷ್ಟಿದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ನಾವು ಮ್ಯಾಥ್ಸ್ ಅಚೀವ್ಮೆಂಟ್ ಟೆಸ್ಟ್ ಮಾಡಲ್ಲ. ವಿಸ್ಡಮ್, ಅವ್ನ ಬುದ್ಧಿವಂತಿಕೆ ಎಷ್ಟಿದೆ ಅಂತ ಟೆಸ್ಟ್ ಮಾಡ್ಲಿಕ್ಕೆ ನಾವೇನು ಮ್ಯಾಥ್ಸ್ ಅಚೀವ್ಮೆಂಟ್ ಟೆಸ್ಟ್ ಅಂತ ಕಂಡಕ್ಟ್ ಮಾಡಲ್ಲ. ಮ್ಯಾಥ್ಸ್ ಅಚೀವ್ಮೆಂಟ್ ಟೆಸ್ಟ್ ಮಾಡೋ ಉದ್ದೇಶ, ಅದರ ಗುರಿ ಏನಂದರೆ ಒಬ್ಬ ಸ್ಟೂಡೆಂಟ್ಸ್ನ ಪರ್ಫಾರ್ಮೆನ್ಸ್ ಯಾವ ಥರ ಇದೆ, ಸ್ಟೂಡೆಂಟ್ಸ್ನ ಪರ್ಫಾರ್ಮೆನ್ಸ್, ಅವ್ನ ಸ್ಪೀಡ್ ಎಷ್ಟು ಟೈಮಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ, ಆಮೇಲೆ ಅವನ ಅಕ್ಯುರೇಸಿ ಎಷ್ಟಿದೆ, ಅದರಲ್ಲಿ ಎಷ್ಟು ಕರೆಕ್ಟ್ ಮಾಡಿರ್ತಾನೆ ಅಂತ ಅಕ್ಯುರೇಸಿ ತಿಳ್ಕೊಳ್ಳಿಕ್ಕೋಸ್ಕರ ನಾವು ಮ್ಯಾಥ್ಸ್ ಅಚೀವ್ಮೆಂಟ್ ಟೆಸ್ಟನ್ನು ಕಂಡಕ್ಟ್ ಮಾಡೋದು. ದಟ್ಸ್ ವೈ ಆನ್ಸರ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರಾ? ಸೊ ನೆಕ್ಸ್ಟ್ ನೋಡ್ರಿ, ಇವೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋ ಮೆಥಡ್ಸ್ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡ್ತಾ ಬನ್ನಿ. ನನ್ನ ವೀಡಿಯೋಸ್ ಇಷ್ಟ ಆಗಿದ್ರೆ ಕಂಟಿನ್ಯೂಸ್ ಆಗಿದೆ ಸೆಕೆಂಡ್ ವೀಡಿಯೋ, PSTR ಎಕ್ಸಾಮ್ ಸಂಬಂಧಪಟ್ಟದ ಸೆಕೆಂಡ್ ವೀಡಿಯೋ. ಹೀಗೆ PSTR 3, 4, 5 ಅಂತ ಸೀರಿಯಲ್ ವೈಸ್ ನಿಮಗೆ ವೀಡಿಯೋಸ್ನ ಬಿಡ್ತಾ ಬರ್ತೀವಿ. ಮಿಸ್ ಮಾಡಿದ ಪ್ರತಿಯೊಂದು ವೀಡಿಯೋಸ್ನ ವಾಚ್ ಮಾಡಿ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮಲ್ಲಿ ತುಂಬ ಸ್ಕೋರ್ ಮಾಡ್ತೀರಿ ಅಂತ ನಂಬಿಕೆ ಇದೆ. ಸೊ ಈ ವಿಡಿಯೋಸ್ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಕಮೆಂಟ್ ಬಾಗಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಮಿಸ್ ಮಾಡ್ದೇ ಶೇರ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.